ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 20ನೇ ತಾರೀಕು ಮೇ 2026 ಬುಧವಾರ. ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸೆ, ಶುಕ್ಲ ಪಕ್ಷದ ಚತುರ್ಥಿ ತಿಥಿ, ಆರ್ದ್ರಾ ನಕ್ಷತ್ರ, ಶೂಲಯೋಗ, ಭದ್ರಂಕರ್ಣ ಇವತ್ತಿನ ಪಂಚಾಂಗ ಫಲ. ವಿಶೇಷವಾಗಿ ಈ ಒಂದು ವ್ಯರ್ಜ ಮಾಸ, ಮಲಮಾಸ ಅಂತ ನಾವೇನ್ ಮಾತಾಡ್ತಿದ್ದೇವೆ, ಈ ಮಾಸದಲ್ಲಿ ಸದಾ ಧ್ಯಾನ, ಪೂಜೆ, ಸಂಕಲ್ಪ ಆದಷ್ಟು ಒಳ್ಳೆಯದೇ ಮಾತಾಡಬೇಕು, ಒಳ್ಳೆ ಚಿಂತನೆಗಳೇ ಮಾಡಬೇಕು. ಬೇರೆ ಇನ್ನೇನು ಅಲ್ಲ, ನಮಗೋಸ್ಕರ ಭಗವಂತ ಕೊಟ್ಟಿರುವ ಈ ಒಂದು ಪ್ರತಿ 32-33 ಮಾಸಕ್ಕೆ ನಮಗೊಂದು ಮಾಸ ಅಧಿಕವಾಗಿ ಕೊಟ್ಟಿದ್ದಾರೆ. ತಗೋಪ್ಪ, ಒಳ್ಳೇದ್ ಮಾಡು, ಕೆಟ್ಟದ್ ಮಾಡ್ಲಿಕ್ಕಲ್ಲ, ದೋಚಲಿಕ್ಕೆ, ಬಾಚಲಿಕ್ಕೆ, ಮತ್ತೆ ಅದೇ ಸುಳಿಯಲ್ಲಿ ಸುಳಿದುಕೊಳ್ಳತಕ್ಕಂಥದ್ದು. ನಮಗಿದೇ ಬೇಕು ಅನ್ನೋದು ಇದೊಂದು ಅದ್ಭುತ ಅವಕಾಶ. ಅದಕ್ಕೋಸ್ಕರವೇ ಇವತ್ತು ಒಂದು ವಿಶೇಷ ಮಂತ್ರಾನುಷ್ಠಾನದ ಬಗ್ಗೆ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೇನೆ. ದಯಮಾಡಿ ಅದನ್ನ ಪೋಸ್ಟ್ ಕೂಡ ಹಾಕಿದ್ದೇವೆ. ತುಂಬಾ ಜನ ಮಿಸ್ ಮಾಡ್ತಾರೆ, ಓದ್ಕೊಳ್ಳಲ್ಲ. ಅಯ್ಯೋ ಬಿಡಿ ಗುರುಗಳೇ. ಹೌದು, ಇವತ್ತು ದೈವ ಪ್ರಾರ್ಥನೆ, ದೈವ ಚಿಂತನೆ, ನಮಗೆ ಒಂದು ದಿನಕ್ಕೊಂದು 5 ನಿಮಿಷ ಕೂಡ ನಮಗೆ ಇಷ್ಟು ಉಸಿರಾಟ ಆಗ್ತಿದೆ, ಒಳ್ಳೆ ಟೈಮ್ ಊಟ ಮಾಡ್ತಿದ್ದೇವೆ, ಆರೋಗ್ಯ ಇದೆ, ಬದುಕಿದ್ದೇವೆ, ನಮಗೊಂದು ಕುಟುಂಬ ಇದೆ, ನಮಗೊಂದು ಕೆಲಸ ಇದೆ, ನಮಗೊಂದು ಇರ್ಲಿಕ್ಕೊಂದು ಭೂಮಿ ಇದೆ, ನಮಗೊಂದು ಒಳ್ಳೆ ದೊರೆ ಕೊಟ್ಟಿದ್ದಾನೆ, ಒಳ್ಳೆ ಸ್ಥಿತಿ ಕೊಟ್ಟಿದ್ದಾನೆ, ಒಳ್ಳೆ ಬದುಕು ಕೊಟ್ಟಿದ್ದಾನೆ, ತುಂಬಾ ಒಳ್ಳೇದು ಎಷ್ಟೋ ಇದೆ. ಆದ್ರೆ ನಮಗಿಲ್ಲದರ ಬಗ್ಗೆ ಚಿಂತೆ ಮಾಡ್ತಾರೆ. ಇದೆಲ್ಲ ಕೊಟ್ಟಿರೋದು ಯಾರು? ಭಗವಂತ. ಇಂಥದ್ದು ನೀನು ಅನುಭವಿಸಬೇಕು, ಆ ಸ್ಥಿತಿಕಾರಕ ವಿಷ್ಣು ಅಂತ ಹೇಳ್ತಾರೆ. ಅದಕ್ಕೆ ಪುರುಷೋತ್ತಮನ ಮಾಸ, ಸ್ಥಿತಿಕಾರಕ, ಸ್ಥಿತಿ ಮಾಸ ಅಂತ ಹೇಳ್ತಾರೆ. ಇರುವ ಸ್ಥಿತಿಯನ್ನ ಉತ್ತಮ ಮಾಡೋದು. ನಮ್ಗೆ ಇನ್ನೊಂದು ಅವಕಾಶ, ಎಕ್ಸಾಮು ಎಲ್ಲೋ ಲೇಟ್ ಆಗಿತ್ತು, ಇನ್ನೊಂದು 30 ನಿಮಿಷ ಕೊಟ್ರೆ. ಈಗ ನೋಡಿ, ನೀಟಿಗೆ ಎಡವಟ್ಟಾಗಿದೆ, ನಿಜವೇ ಹೌದು. ಇದು ಪ್ರತಿ ವರ್ಷ ನಡೀತಿದೆ, ಹೇಳ್ತಿದ್ದಾರೆ, ಅದಕ್ಕೆ ನೀಟ್ ವಿರೋಧಿಗಳಿದ್ದಾರೆ, ಎಲ್ಲ ಇದೆ, ಒಪ್ಕೊಳ್ಳೋಣ. ಎಲ್ಲ ವ್ಯವಸ್ಥೆಗಳಲ್ಲಿಯೂ ಭಗವಂತನ ಮೇಲೆಯೇ ನಾವು ಅಪವಾದ ಹಾಕೋರು. ರಾಮ ತುಂಬು ಗರ್ಭಿಣಿನ ಕಳಿಸ್ಬಿಟ್ಟ, ಅದು ಇದು ಮಾಡ್ದ, ಕೃಷ್ಣ ಪುಕ್ಲ, ಸ್ತ್ರೀ ಲೋಲ, ಎಲ್ಲ ನಾವು ಹುಡುಕೋದೇ ತಪ್ಪು. ಒಳ್ಳೇದು ಹುಡುಕೋದಕ್ಕೆ ಬರೋದಿಲ್ಲ ನಮಗೆ. ಭಗವಂತನನ್ನೇ ಬಿಟ್ಟಿಲ್ಲ, ಇನ್ನು ಬೇರೆದನ್ನ ಬಿಡ್ತೇವೆ. ಸೊ ನೀಟ್ಗೂ ಹಾಗೆ ಆಗಿದೆ. ಈಗ ನೋಡಿ, 1 ತಿಂಗಳು ನಮ್ಗೆ ಎಕ್ಸ್ಟ್ರಾ ಸಿಕ್ಬಿಟ್ಟಿದೆ, ಹೆಚ್ಚು ಕಡಿಮೆ. ಎಷ್ಟೋ ಮಕ್ಕಳು ಅಯ್ಯೋ ನಾನು ಪ್ರಿಪೇರ್ ಆಗಿರ್ಲಿಲ್ಲ, ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೆ, ಆ ಎಕ್ಸಾಮ್ಗೆ ಯಾವ ಥರದ್ದು ಬಂದಿತ್ತು ಪ್ರಶ್ನೆ ಪತ್ರಿಕೆ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಈಗ ಆಲ್ಮೋಸ್ಟ್ ಸಿಮಿಲರೇ ಬರುತ್ತೆ, ಬರೆದಿಟ್ಕೊಳ್ಳಿ. ಶನಿ ಬುಧನ ಸಾರದಲ್ಲಿರೋದ್ರಿಂದ ಆಲ್ಮೋಸ್ಟ್ ಸಿಮಿಲರ್, 80% ಇಟ್ ವಿಲ್ ಕಮ್ ಆಸ್ ಅ ರೆಪ್ಲಿಕಾ. ಈಗಲೇ ಎಲ್ಲ ನೀಟ್ ಮಾಡ್ತಿರೋ ಎಲ್ಲ ಮಕ್ಕಳಿಗೆ ಯಾರ್ಯಾರು ಎಕ್ಸಾಮ್ ಪ್ರಿಪೇರ್ ಆಗಿದ್ರು, ಬರೆದಿದ್ದಾರೆ, ಬರೆದಿಲ್ಲ, ಎಲ್ರಿಗೂ ಒಂದು ಪ್ರಶ್ನೆ ಪತ್ರಿಕೆ ಅಂತೂ ಸಿಕ್ಕಿರುತ್ತಲ್ವಾ. ನೀವು ಎಕ್ಸಾಮ್ ಬರೆದ ಮೇಲೆ ತುಂಬಾ ಜನ ಕಮೆಂಟ್ಸ್ ಹಾಕ್ತೀರಿ, ಇದು ನನ್ನ ಚಾಲೆಂಜ್ ಗುರುಗಳು, ಇದೇನು ನಿಮಗ್ ಗೊತ್ತಾಯ್ತು? ನಮ್ಮ ವಿದ್ಯೆ ಹೇಳ್ತಿದೆ, ಶನಿ ಬುಧನ ಸಾರ. ಮಕ್ಕಳು ಗಾಬರಿಲಿದ್ದಾರೆ, ಆತಂಕದಲ್ಲಿದ್ದಾರೆ ಅಂತ. 75 to 80% ದ ಸೇಮ್ ರೆಪ್ಲಿಕಾ ವಿಲ್ ಕಮ್. ಏನ್ ಈ ಪ್ರಶ್ನೆ ಎಲ್ಲಿರುತ್ತೆ, ಈ ಪ್ರಶ್ನೆ ಎಲ್ಲಿರುತ್ತೆ ಅಷ್ಟೇ. ರಾಮನು ಯಾರ ಜೊತೆ ಕಾಡಿಗೆ ಹೋದನು ಅನ್ನೋ ರೀತಿ ಬರುತ್ತೆ. ಸೀತಮ್ಮ, ಲಕ್ಷ್ಮಣ ಅಷ್ಟೇ. ಲಕ್ಷ್ಮಣ ಸೀತೆ ಯಾರ ಜೊತೆ ಕಾಡಿಗೆ ಹೋದರು? ರಾಮನ ಜೊತೆ ಅಷ್ಟೇ. ಹಿಂಗ್ ಹಾಕಿರ್ತಾರೆ, ಹಿಂಗ್ ಹಾಕಿರ್ತಾರೆ. 80% ಬರೆದು ಇಟ್ಕೊಳ್ಳಿ, ದಯಮಾಡಿ ಪ್ರಿಪೇರ್ ಆಗಿ. ಪ್ರತಿ ಗಂಟೆಗೊಮ್ಮೆ ಈ ಒಂದು ವ್ಯರ್ಜ ಮಾಸ ನಮಗೆ ಕೊಟ್ಟಿರೋ ಇನ್ನೊಂದು ಅವಕಾಶ. ಈ 30 ದಿನದಲ್ಲಿ
ರೀಕ್ರಿಯೇಟ್ ಮಾಡ್ಕೊಳ್ಳಕ್ಕೆ, ರೀಕ್ರಿಯೇಷನ್ ಮಾಡ್ಕೊಳ್ಳಕ್ಕೆ, ಕರೆಕ್ಟ್ ಮಾಡ್ಕೊಳ್ಳಿಕ್ಕೆ ನಮಗೆ ಭಗವಂತ ಕೊಟ್ಟಿರೋ ಒಂದು ಅವಕಾಶ. ಅದಕ್ಕೆ ಯಾವಾಗ್ಲೂ ಹೇಳ್ತಿರ್ತಾನೆ, ಏನಾದ್ರೂ ಒಂದು ಅಡೆತಡೆ ಬಂತು ಅಂದ್ರೆ ಗಾಬರಿ ಆಗ್ಬೇಡಿ, ಅವನು ನಮಗೆ ಇನ್ನೊಂದು ಅವಕಾಶ ಬರ್ದಿಟ್ಟಿದ್ದಾನೆ. ಆದ್ರೆ ಅದನ್ನ ತಿಳ್ಕೊಳ್ಳಾರ್ದೆ ಎಷ್ಟೋ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ಬಿಟ್ಟಿದ್ದಾರೆ. ಹೋಗ್ಲಿ ಬಿಡ್ರಿ, ನೀವು ಬದುಕಿದ್ದರೆ, ಉಸಿರಿದ್ದರೆ ಉಪ್ಪು ಮಾಡ್ಕೊಂಡು ಬದುಕ್ಬೋದು, ಉಪ್ಪು ತಿಂದ್ಕೊಂಡು ಬದುಕ್ಬೋದು. ಒಂಟೆಗೆ ಉಪ್ಪು ತಿನ್ನಿಸ್ತಾರೆ ಗೊತ್ತಾ? ಎಲ್ಲಾದ್ರೂ ನೋಡಿದೀರಾ? ಮಣಗಟ್ಲೆ ಉಪ್ಪು ತಿನ್ನಿಸ್ತಾರೆ. ಮರಳು ಭೂಮಿಯಲ್ಲಿ ದೇಹದಲ್ಲಿರೋ ನೀರೆಲ್ಲ ಹೊರಟೋಗುತ್ತೆ, ಅದರಲ್ಲಿರೋ ಉಪ್ಪು ಹೊರಟೋಗಿ ಸುಸ್ತಾಗ್ಬಿಡ್ತೀವಿ. ನಾವು ಒಂದು ವಾಕಿಂಗ್ ಹೋದ್ರೆ ನೋಡಿ, ದೇಹದಲ್ಲಿ ಬೆವರು ಬರುವಂಗೆ ವಾಕ್ ಮಾಡಿ ನೀವು ನೋಡೋಣ, ಒಂದ್ 2 ಅವರ್ 3 ಅವರ್ ಸುಸ್ತಾಗ್ಬಿಡ್ತೀರಾ. ಡ್ರಿಂಕ್ ಮಾಡ್ತೀರಾ ನೀವು. ಎಲೆಕ್ಟ್ರೋಲ್ ಎಲ್ಲ ಅದಕ್ಕೆ ಹಾಕೊಳ್ಳೋದು, ಜ್ಯೂಸ್ ಎಲ್ಲ ಅದಕ್ಕೆ ಕುಡಿಯೋದು, ನಿಂಬೆ ಹಣ್ಣು ಜ್ಯೂಸು ಇದೆಲ್ಲ ಹಾಕೊಂಡು. ಅಂತ ಒಂದು ಒಂಟೆ ಗಂಟೆಗಟ್ಲೆ ಅಷ್ಟು ದೊಡ್ಡ ಬಿಸಿಲಿನಲ್ಲಿ ವಾಕ್ ಹೋಗ್ಬೇಕಾದ್ರೆ ತನ್ನ ಮೈ ಭಾರ, ತನ್ನ ಮೈ ಮೇಲೆ ಇರೋ ಮಣಭಾರ ಎಲ್ಲ ಹೊತ್ಕೊಂಡು ಹೋಗ್ಬೇಕಾದ್ರೆ ಅದಕ್ಕೆ ಉಪ್ಪು ಅತ್ಯವಶ್ಯಕ. ಯಾವ ಪ್ರಾಣಿಗೂ ಉಪ್ಪು ತಿನ್ಸೋಲ್ಲ, ಬಟ್ ಒಂಟೆಗೆ ತಿನ್ನಿಸ್ತಾರೆ ನೋಡಿ. ಅಂದ್ರೆ ದೈವ ಇದೊಂದು ಕೊಟ್ಟಿದೆ ನಮಗೆ. ಉಪ್ಪು ತಿನ್ನಿಸ್ತಿದೆ ಅಂದ್ರೆ ಅದು ಒಂದು ಶಕ್ತಿಯೇ, ಇನ್ನೊಂದು ಅವಕಾಶ ಕೊಟ್ಟಿದೆ. ಮತ್ತಷ್ಟು ದಾಂಗುಡಿ ಆಗ್ಬೇಡಿ. ಯು ಗಾಟ್ ದ ಬ್ಯೂಟಿಫುಲ್. ಇನ್ನೊಂದು 32 ದಿನ ಇದೆ, ಮೋಸ್ಟ್ಲಿ ಜೂನ್ 22, 24 ಅಂತ ಏನೋ ಹೇಳಿದ್ದಾರೆ. ಒಂದು ಮೊಬೈಲ್ ಇಟ್ಕೊಳ್ಳಿ, ಅಲಾರಂ ಇಟ್ಕೊಳ್ಳಿ, ತಗೊಳ್ಳಿ. ಹಳೆ ಪ್ರಶ್ನೆ ಪತ್ರಿಕೆ ಬಂದಿತ್ತಲ್ಲ, ತಗೊಂಡು ಇಟ್ಕೊಳ್ಳಿ. ಪ್ರತಿ ಗಂಟೆಗೊಮ್ಮೆ ಒಂದು 15 ನಿಮಿಷ ಒಂದು 15 ಪ್ರಶ್ನೆ ಉತ್ತರ ರಿವೈಸ್ ಮಾಡ್ಕೊಳ್ಳಿ. 15 ಪ್ರಶ್ನೆ ಉತ್ತರ ಪ್ರತಿ ಗಂಟೆಗೊಮ್ಮೆ, ಅದೊಂದು 15 ನಿಮಿಷ ಅಷ್ಟೇ. ಬ್ರೇಕ್ ಕೊಡಿ ಮನಸ್ಸಿಗೆ, ದೇಹಕ್ಕೆ ಒಂದು ಬ್ರೇಕ್ ಕೊಡಿ. ಒಂದು ಸಣ್ಣ ವಾಕ್ ಹೋಗಿ, ಒಂದು ಪ್ರಾಣಾಯಾಮ ಮಾಡಿ, ಒಂದು ಧ್ಯಾನ ಮಾಡಿ. ಎಸ್, ಮತ್ತೆ ಬನ್ನಿ ಬೆಳಿಗ್ಗೆ 5:30, 6:30, 7:30, 8:30, 9:30. ದೆನ್ ಗಿವ್ ಎ ಬ್ರೇಕ್. ಮಧ್ಯಾಹ್ನ ಒಂದು 3:30ವರೆಗೂ ಬ್ರೇಕ್ ಕೊಡಿ, ಪ್ರಿಪೇರ್ ಆಗ್ತಿದ್ದೀರಲ್ಲ. ಮತ್ತೆ 3:30, 4:30, 5:30, 6:30, 7:30, 8:30, ಮ್ಯಾಕ್ಸಿಮಮ್ 9:30. ನೀವು ನೋಡಿ, ನೀವು ಗಂಟೆಗೆ 10 ಅಂತ ಹೇಳ್ದ ಅಂದ್ರೆ ದಿನಕ್ಕೆ 10 ಗಂಟೆ ಅಂತ ಹೇಳ್ದ ಅಂದ್ರೆ ರಿವೈಸ್ ಮಾಡ್ತಿರೋದು ನೀವು 100 ಪ್ರಶ್ನೆ ಆಗುತ್ತಾ? 20 ಪ್ರಶ್ನೆನ ರಿವೈಸ್ ಮಾಡ್ಕೊಳ್ಳಿ, ನೋಡ್ಕೊಳ್ಳೋದಷ್ಟೇ. ಪ್ರಶ್ನೆ ಉತ್ತರ ನೋಡ್ಕೊಳ್ಳಿ ಅಷ್ಟೇ. ನೀಟು, CET ಇದಕ್ಕೆಲ್ಲ ಒಂದು ಮತ್ತೆ ಬಂದಿದೆ ಅಲ್ವಾ? ಈ ತರದ್ ಮಾಡಿ ನೀವು ನೋಡಿ. ನೀವು ಇದೇ ಪ್ರಶ್ನೆ ಪತ್ರಿಕೆಯ ರೆಪ್ಲಿಕಾ ಬರುತ್ತದೆ. 75% 80% ಬರುತ್ತೆ. ತುಂಬಾ ಜನ ನನಗೆ ಕಮೆಂಟ್ಸ್ ಹಾಕ್ತಿರಿ, ಗುರುಗಳೇ ನಮ್ಗೆ ಈಸಿ ಆಯ್ತು. ಬಿಡ್ಬೇಡಿ, ದಿನಕ್ಕೆ ಕಡಿಮೆ ಅಂದ್ರೂ ಒಂದು 200 ಪ್ರಶ್ನೆ ನಾವು ಮಾಡ್ಕೋತೇವೆ. 15 ನಿಮಿಷದಲ್ಲಿ ಒಂದು 15ರಿಂದ 20 ಪ್ರಶ್ನೆ. 200 ಅಂತ ಹೇಳಿದ್ರೆ 30 ದಿನದಲ್ಲಿ ಲೆಕ್ಕ ಹಾಕೊಳ್ಳಿ. 6000 ಪ್ರಶ್ನೆ ಉತ್ತರ ನಿಮ್ಗೆ ಎಕ್ಸಾಮ್ ಅಲ್ಲಿ ಎಷ್ಟು ಬರುತ್ತೆ? ಪೆದ್ದುಗಳ, ಪುಟಾಣಿ ಮಕ್ಕಳ, ನಿಮಗೆ ಗೊತ್ತಿಲ್ಲ. ನಿಮ್ಗೆ ಶಾರ್ಟ್ ಮೆಮೊರಿ, ಲಾಂಗ್ ಮೆಮೊರಿ ಅಂತ ಒಂದಿದೆ. ಶಾರ್ಟ್ ಮೆಮೊರಿ ಬಂದ್ಬಿಟ್ಟು ನಾವು ಏನೇ ಓದಿದ್ರು ಏನೇ ಮಾಡಿದ್ರು ಅದಕ್ಕೆ ಒಂದಿಷ್ಟೊತ್ತು ಅಂತಿದೆ. ಯಾವುದೇ ವಿಚಾರ ಆದ್ರೂ ನಾನು ಅದನ್ನೇ ಫಾಲೋ ಮಾಡ್ತಿದ್ದೆ. ತುಂಬಾ ಜನ ಕೇಳ್ಕೊಟ್ಟಿದ್ದೇನೆ, ನಾನು ಪಾಸ್ ಆಗಿದ್ದೇನೆ. ನೀವು ಅದನ್ನ ಮಾಡಿ, ನೀವು ಇದನ್ನ ಬಳಸ್ಕೊಳ್ಳಿ. ಗಾಬರಿ ಆಗ್ಬೇಡಿ. ಈಗ ಎಕ್ಸಾಮ್ಗೆ ಹೆಂಗ್ ಹೋಗ್ಬೇಕು ಅಂತ ಗೊತ್ತು. ಈ ದಾರ ತೆಗಿತಾರೆ, ಇದು ತೆಗಿತಾರೆ, ಎಲ್ಲ ತೆಗೆದಿಟ್ಬಿಟ್ಟು ಹೋಗಿ. ನನ್ನ ಲಕ್ಷ್ಯ ಅದು. ಈ 30 ದಿನ ತಪಸ್ಸಿನ ತರ ಕೂತ್ಕೊಳ್ಳಿ. ಬೆಳಿಗ್ಗೆ 5:30ಇಂದ 20 ನಿಮಿಷ ರೆಸ್ಟ್ ತಗೊಳ್ಳಿ, ಮಲ್ಕೊಳ್ಳಿ. ಟಯರ್ಡ್ ಇದೆ. ಮತ್ತೆ 6:30, 4:30ಗೆ ಎದ್ದೊಳ್ತೀರ, ಇನ್ನು ಬ್ರಹ್ಮ ಮುಹೂರ್ತ, ಸೂಪರ್. 8:30ವರೆಗೂ 4:30, 5:30, 6:30, 7:30, 8:30, 5 ಅವರ್ ಆಯ್ತಲ್ವಾ? ಡನ್. ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಮತ್ತೊಂದು 11:30, 12:30, 15, 20 ನಿಮಿಷ, ಒಂದು 10ರಿಂದ 15 ಪ್ರಶ್ನೆ. ಮತ್ತೆ ಮಧ್ಯಾಹ್ನ 2:30, 3:30, 4:30, 1 ಅವರ್ ಬ್ರೇಕ್ ಕೊಟ್ಬಿಡಿ. ಪರವಾಗಿಲ್ಲ, ಹೆಂಗು 40 ನಿಮಿಷ ಎಕ್ಸ್ಟ್ರಾ ನಿಮ್ಗೆ ಬ್ರೇಕ್ ಹೇಳಿದಾನೆ. 20 ನಿಮಿಷ ಆದ್ಮೇಲೆ ಓದ್ತಾ ಕೂತ್ಕೋಬಿಡಿ. ಗಂಟೆಗಟ್ಲೆ ಓದ್ಬಿಡಿ, ಅದು ವಾಂತಿ ಆಗ್ಬಿಡುತ್ತೆ. ಪ್ರತಿ ಗಂಟೆಗೆ ಒಂದೊಂದು ಬಾಳೆಹಣ್ಣು ತಿಂದಾಗೆ. ಒಂದೇ ಬಾರಿಗೆ ತಿನ್ನೋಕ್ಕಾಗಲ್ಲ. ಪ್ರತಿ ಗಂಟೆಗೆ ಅರ್ಧ ಬಾಳೆ ತಿನ್ನಿ. ನೀವು ತಿಂತಲೇ ಇರ್ತೀರಿ. 12 ಅವರಲ್ಲಿ ನೀವೊಂದು 15 ಪ್ರಶ್ನೆ ಅಂತ ಹೇಳಿದ್ರೆ 15ರಿಂದ 20 ಪ್ರಶ್ನೆ ಅದ್ರಲ್ಲಿ ಯೋಚನೆ ಮಾಡಿ ನೋಡಿ. ಬ್ಯೂಟಿಫುಲ್. 200 ಪ್ರಶ್ನೆ ಈಸಿಲಿ ಮಾಡ್ಬಿಟ್ಟಿರ್ತೀವಿ, ರಿವೈಸ್ ಮಾಡ್ಬಿಟ್ಟಿರ್ತೀವಿ. ಏನ್ ಬರುತ್ತೋ ಏನ್ ಬರ್ಲಿಲ್ವೋ ನೀವು ರಿವೈಸ್ ಮಾಡಿ. ಬಂದಿಲ್ಲ ಅಲ್ಲೇ ಸ್ಟ್ರಕ್ ಆಗ್ಬೇಡಿ. ಅದನ್ನ ಪಕ್ಕಕ್ಕೆ ಜರುಗಿಸಿ ಈಸಿ ಯಾವ್ದು ಅನ್ಸುತ್ತೋ ಹೋಗ್ತಾ ಹೋಗಿ ನೀವು ಮಾಡಿ. ನೀವು
ಇಷ್ಟು ದೂರ ಬಂದಿದ್ದೀರಿ, PUC ಪಾಸ್ ಆಗಿದ್ದೀರಿ, ಆಲ್ರೆಡಿ ಎಕ್ಸಾಮ್ ಪ್ರಿಪೇರ್ ಆಗಿದ್ದೀರಿ. ಎಕ್ಸಾಮ್ಗೆ ಹೋದ್ರೆ ಎಷ್ಟೊತ್ತಿಗೆ ಹೋಗ್ಬೇಕು, ಎಷ್ಟೊತ್ತಿಗೆ ಹಾಲ್ ಟಿಕೆಟ್ ಎಲ್ಲ ತಗೊಂಡು ಹೋಗ್ಬಿಟ್ಟು ಚೆಕ್ ಮಾಡ್ತಾರೆ, ಕೂತ್ಕೊಳ್ಳೋದು, ರಿವೈಸ್ ಮಾಡೋದು ಇದೆಲ್ಲ. ಆಮೇಲೆ ಯಾವಾಗ್ಲೂ ಅಷ್ಟೇ ಎಕ್ಸಾಮ್ ಹಾಲಲ್ಲಿ ನಮ್ಗೆ ಯಾವ್ದು ಈಸಿ ಬರುತ್ತೋ ಅದನ್ನ ಟಿಕ್ ಮಾಡ್ತಾ ಹೋಗ್ಬೇಕು. ಬರ್ದಿರೋದು ಕುತ್ಕೋಬಾರ್ದು, ಅಲ್ಲಿ ನಿಂತ್ಕೋಬಾರ್ದು, ಹೋಗ್ತಾ ಇರ್ಬೇಕು. ಅರ್ಧಂಬರ್ಧ ಬರುತ್ತೆ, ಅಲ್ಲೂ ನಿಂತ್ಕೋಬಾರ್ದು. ನಮ್ಮ ಬುಧ ಶನಿ ಬುಧನ್ ಸಾಟದಲ್ಲಲ್ವಾ ಇರೋದು. ನೀಚ ಭಂಗ ರಾಜಯೋಗ, ಬುಧ ಬಂದು ಕೃತಿಕಾ ನಕ್ಷತ್ರದಲ್ಲಿದ್ದಾನೆ. ಖಂಡಿತ ಆಗುತ್ತೆ, ನನ್ನ ಮಾತು ಕೇಳಿ, ನೀವು ಪಡೆಯುತ್ತೀರಿ. ಉಚ್ಚ ಸ್ಥಾನವನ್ನ ಬುಧನ ಸಾಟದಲ್ಲಿ ಶನಿ ನೋಡ್ತಿದ್ದಾನೆ. ಸೊ ಗಾಬರಿ ಆಗಿದ್ದೀರಿ. ಸೊ ಅದಕ್ಕೆ ಏನ್ ಮಾಡಿ, ಈಸಿ ಒಂದು ಅರ್ಧ ಪ್ರಶ್ನೆ, ಒಂದು ಅರ್ಧ ಉತ್ತರ ಬರುತ್ತೆ, ಟಿಕ್ ಮಾಡಿ ಹೋಗ್ತಾ ಇರಿ. ಪೂರ್ತಿ ಉತ್ತರ ಬರೋದನ್ನ ಮೊದಲು ಟಿಕ್ ಮಾಡ್ತಾ ಹೋಗಿ, ಪಟ 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 ಅಂತ. ಮುಕ್ಕಾಲು ಉತ್ತರ ಬರೋದನ್ನ ಆಮೇಲೆ ಯೋಚನೆ ಮಾಡಿ, ಒಂದು 2 ನಿಮಿಷ ಯೋಚನೆ ಮಾಡಿ. ಆಗ ನಿಮ್ ಪೂರ್ತಿ ಉತ್ತರ ಬಂದ್ಬಿಡುತ್ತೆ. ಟಿಕ್ ಮಾಡಿ, ಇದೇ ಉತ್ತರ ಅನ್ನಿಸ್ತು ಹಾಕಿ. ರಿವೈಸ್ ಮಾಡಿದಿರಲ್ಲ, ನಿಮ್ಗೆ ಎಕ್ಸಾಮ್ ಅಲ್ಲೆಲ್ಲ ಹಬ್ಬಬ್ಬ ಅಂದ್ರೆ 100-150 ಮಾರ್ಕ್ಸ್ ಬರೋದಷ್ಟೇ. ಕೆಮಿಸ್ಟ್ರಿ, ಫಿಸಿಕ್ಸ್ ಇದೆಲ್ಲ ಬರ್ತಕ್ಕಂಥದ್ದು. ಏನ್ ಗಾಬರಿ ಆಗ್ಬೇಡಿ ಮಕ್ಕಳು, ಪ್ರಪಂಚ ಏನು ಮುಳುಗೋಗಿಲ್ಲ. ದೇವ್ರೊಂದು ಬಾಗಿಲು ಮುಚ್ಚಿದಾನೆ ಅಂದ್ರೆ ಇನ್ನೊಂದು ಬಾಗಿಲು. ನೀವ್ ಇವತ್ತಿನ ಜನರೇಷನ್ ಅಪ್ಪ, ನೀವ್ ಇಷ್ಟು ಗಾಬರಿ ಆಗ್ಬೇಡಿ. ಇದಾವೆ ಯಾರ್ಯಾರೋ ಎಂತೆಂಥದ್ದು ಫ್ರಾಡ್ ಮಾಡ್ಕೊಂಡು ಬದುಕ್ತಿರೋರುಗಳ ನಡುವೆ ನೀವೇನು ಮಾಡ್ಕೊಳ್ಳೋದಿಲ್ವಾ? ಒಂದು ವಿಶೇಷವಾಗಿ ಈ ವ್ಯರ್ಜ ಮಾಸ ಅಲ್ವಾ, ಇದನ್ನ ಆದಷ್ಟು ಹೇಳಿರ್ತೇನೆ, ಇದನ್ನ ರಿವೈಸ್ ಮಾಡ್ಕೊಳ್ಳಿ. ಬೇಕಾದ್ರೆ ಇದರಲ್ಲಿ ಒಂದು 2 ಮಂತ್ರ ಆದ್ರೂ ಹೇಳ್ಕೊಳ್ಳಿ ಸುಲಭವಾಗಿ. ಇಲ್ಲಿ ಬರೆದಿದ್ದಾನೆ, ಮಹಾವಿಷ್ಣುವಿನ ಈ ಅಧಿಕ ಮಾಸದಲ್ಲಿ ಜಪಿಸ್ತಕ್ಕಂಥ 33 ಮಂತ್ರಗಳು. ಯಾಕಂದ್ರೆ 33 ತಿಂಗಳಲ್ಲಿ ನಮಗೆ ಬಂದಿರುವ ವಿಶೇಷವಾದಂತ ಒಂದು 30 ದಿನ. ಸೊ ಇದನ್ನ ಜಪ ಮಾಡ್ಕೊಳ್ಳಿ. ಓಂ ವಿಷ್ಣುವೇ ನಮಃ, ಓಂ ಜಿಷ್ಣುವೇ ನಮಃ, ಓಂ ಹರಯೇ ನಮಃ, ವಷಟ್ಕಾರಾಯ ನಮಃ, ಓಂ ಕೃಷ್ಣಾಯ ನಮಃ, ಓಂ ಶ್ರೀ ಅಧೋಕ್ಷಾಜಾಯ ನಮಃ, ಓಂ ಕೇಶವಾಯ ನಮಃ, ಓಂ ಮಾಧವಾಯ ನಮಃ, ಓಂ ಶ್ರೀ ರಾಮಾಯ ನಮಃ, ಓಂ ಶ್ರೀ ಅಚ್ಯುತಾಯ ನಮಃ, ಓಂ ಶ್ರೀ ಪುರುಷೋತ್ತಮಾಯ ನಮಃ, ಓಂ ಶ್ರೀ ಗೋವಿಂದಾಯ ನಮಃ, ಓಂ ಶ್ರೀ ವಾಮನಾಯ ನಮಃ, ಓಂ ಶ್ರೀ ಶ್ರೀಧರಾಯ ನಮಃ, ಓಂ ಶ್ರೀ ಶ್ರೀಕಂಠಾಯ ನಮಃ, ಓಂ ಶ್ರೀ ಮಧುರಿಪವೇ ನಮಃ, ಓಂ ಶ್ರೀ ಅನಿರುದ್ಧಾಯ ನಮಃ, ಓಂ ಶ್ರೀ ತ್ರಿವಿಕ್ರಮಾಯ ನಮಃ, ಓಂ ಶ್ರೀ ವಾಸುದೇವಾಯ ನಮಃ, ಓಂ ಶ್ರೀ ಜಗದ್ಯೋನಯೇ ನಮಃ, ಓಂ ಶ್ರೀ ಲಕ್ಷ್ಮೀಪತಿ ನಿವಾಸಿನೇ ನಮಃ, ಓಂ ಶ್ರೀ ಸಂಕರ್ಷಣಾಯ ನಮಃ, ಓಂ ಶ್ರೀ ಪ್ರದ್ಯುಮ್ನಾಯ ನಮಃ, ಓಂ ಶ್ರೀ ದೈತ್ಯಾರಯೇ ನಮಃ, ಓಂ ಶ್ರೀ ವಿಶ್ವತೋಮುಖಾಯ ನಮಃ, ಓಂ ಶ್ರೀ ಜನಾರ್ದನಾಯ ನಮಃ, ಓಂ ಶ್ರೀ ಧರಾಧರಾಯ ನಮಃ, ಓಂ ಶ್ರೀ ಗರುಡಧ್ವಜಾಯ ನಮಃ, ಓಂ ಶ್ರೀ ಋಷಿಕೇಶಾಯ ನಮಃ, ಓಂ ಶ್ರೀ ಪದ್ಮನಾಭಾಯ ನಮಃ, ಓಂ ಶ್ರೀ ಮಧುಸೂದನಾಯ ನಮಃ. ಇವುಗಳಲ್ಲಿ ನಿಮ್ಗೆ ಯಾವ್ದು ಅನ್ಸುತ್ತೋ, ಓಂ ಶ್ರೀ ಮಧುಸೂದನಾಯ ನಮಃ, ಓಂ ಶ್ರೀ ವಾಸುದೇವಾಯ ನಮಃ, ಓಂ ಶ್ರೀ ಪುರುಷೋತ್ತಮಾಯ ನಮಃ, ಪರವಾಗಿಲ್ಲ ನಿಮಗೆ. ಓಂ ಶ್ರೀ ಜನಾರ್ದನಾಯ ನಮಃ, ಮಾಧವಾಯ ನಮಃ, ಅಚ್ಯುತಾಯ ನಮಃ, ಯಾವುದು ಬರುತ್ತೋ ಏನ್ ಮಾಡಿದ್ರು ಅಚ್ಯುತ ನಿನ್ನದು, ಮಾಧವ ನಿನ್ನದು, ಎಲ್ಲ ಅವನದ್ದೇ. ನಾವಿಲ್ಲಿ ಕಲಬೆರಕೆ ಮಾಡ್ಕೊಂಡಿರೋದು. ನೀವು ಅದ್ ಮಾಡ್ಕೊಳ್ಳಿ ಮಕ್ಳೇ, ಗಾಬರಿ ಪಡ್ಬೇಡಿ. ಹೌದು, ನಿನ್ನೆ ಸಂಚಿಕೆಯಲ್ಲಿ ಈ ಒಂದು ಶನಿಯ ಬುಧನ ಸಾರ, ಆ ಒಂದು ರೇವತಿ ನಕ್ಷತ್ರ ಪ್ರಭಾವ, ನಕ್ಷತ್ರಾನುಸಾರ ಯಾವ ಬದಲಾವಣೆ ತಂದ್ಕೊಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತೇನೆ ಅಂತ ಮಿಸ್ ಮಾಡಿದ್ದೆ. ಇವತ್ತು ಕೂಡ ತಿಳಿಸ್ಕೊಡ್ತೇನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ.
ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಶನಿಯ ಈ ಒಂದು ರೇವತಿ ನಕ್ಷತ್ರ ಫಲ ವಿಶೇಷವಾಗಿ ಯಾವ ರಾಶಿಗೆ ಯಾವ ರೀತಿಯ ಪ್ರಭಾವ ಬೀರುತ್ತೆ, ಸಿಂಹ ರಾಶಿಗೆ ಹೇಳಿರ್ಲಿಲ್ಲ. ನಿನ್ನೆ ಸಂಚಿಕೆಯಲ್ಲಿ ಹೇಳಬೇಕಿತ್ತು, ಗಲಾಟೆ ಮಾಡಿಬಿಡ್ತು, ಗುರುಗಳು ನಮ್ಗೆ ಹೇಳಿಲ್ಲ ಅಂತ. ಹೌದು, ಶನಿ ಬುಧನ ಸಾರದಲ್ಲಿದ್ದಾನೆ. ಸೂಪರ್. ಸಿಂಹ ರಾಶಿಗೆ ಇಟ್ಸ್ ಅ ಬ್ಯೂಟಿಫುಲ್ ಡೇ. ಒಂದು ಪ್ರಭಾವ ತುಂಬಾ ತೀಕ್ಷ್ಣವಾಗಿ ಓಡುತ್ತೆ. ಆದರೆ ಅಷ್ಟಮವೇ ಧನಕಾರಕ, ಲಾಭಕಾರಕ. ಶನಿ ಬುಧನ ಸಾರದಲ್ಲಿ ಅಷ್ಟಮದಲ್ಲಿ ಇರೋದು ನೋಡಿ. ಕಾರಕತ್ವಗಳು ಅಂತೇವೆ. ಭಾವಾಧಿಪತಿ, ಆ ಭಾವಕಾರಕ ಎಲ್ಲಿದ್ದಾನೆ, ಯಾವ ಭಾವಕ್ಕೆ ಕಾರಕ ಅನ್ನೋದು ಕೂಡ ಅತಿ ಮುಖ್ಯ ಆಗುತ್ತೆ. ಭಾವಾಧಿಪತಿ ಅಂತ ಹೇಳಿದ್ರೆ ಈಗ ಅಮ್ಮ ಅಪ್ಪಂದೊಂದು ರೂಮ್ ಇದೆ, ಬೆಡ್ರೂಮ್ ಇದೆ, ಕರೆಕ್ಟ್ ಅಲ್ವಾ? ಅಲ್ಲಿ ಒಳಗಡೆ ಹೋದ್ರೆ ಆ ಭಾವ ಯಾವುದು? ಹೆಂಡತಿ ಕಾರಕ. ನನ್ನಮ್ಮ ನನ್ನಪ್ಪನ ಹೆಂಡತಿ, ಕರೆಕ್ಟ್ ಅಲ್ವಾ? ನನ್ನ ಹತ್ರ ಬಂದ್ರು, ನನ್ನ ಭಾವ ಯಾವುದು? ಮಗ. ಸೊ ಮಗನಿಗೆ ತಾಯಿಯ ಕಾರಕ. ಸೊಸೆ ಹತ್ರ ಹೋದ್ರು, ಅತ್ತೆಯ ಕಾರಕ. ಭಾವಾಧಿಪತಿ ಯಾವ ಭಾವದ ಜೊತೆ ಇರ್ತಾರೋ ಆ ಭಾವಕ್ಕೆ ತಕ್ಕಂತೆ ಗ್ರಹಗಳು ಕೂಡ ಬದಲಾಗ್ತವೆ. ಈಗ ಯಾವ ಭಾವ? ಧನ ಭಾವ, ಬುಧ. ಆಮೇಲೆ ಲಾಭ ಭಾವ. ಅದಕ್ಕೆ ಬುಧ ಗ್ರಹ ಸಿಂಹ ರಾಶಿಗೆ ತುಂಬಾ ಮಿತ್ರತ್ವ. ಅದಕ್ಕೆ ಅವ್ರ ಮಾತು ನೋಡಿ ಯೋಚಿಸಿ ಆಲೋಚಿಸಿ ತುಂಬಾ ಅದ್ಭುತವಾಗಿ ಮಾತನಾಡ್ತಾರೆ ಸಿಂಹ ರಾಶಿಯವರು. ಅದಕ್ಕೆ ಜ್ಯೋತಿಷ್ಯ ಒಲಿಯುತ್ತೆ ಅಂತ ಹೇಳ್ತಾನೆ. ಈ ಒಂದು ಅಡ್ವೈಸರು, ಕನ್ಸಲ್ಟೆಂಟು, ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟು, ಜ್ಯೋತಿಷ್ಯ, ಮೆಡಿಯಾ, ಬರವಣಿಗೆ, ಲೇಖನ, ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥದ್ದು, ಕಲಾ ಮಾಧ್ಯಮ ಹೇಳ್ಕೊಂಡು ಬರ್ತಕ್ಕಂಥದ್ದು ಆಗುತ್ತೆ ಬೇಗ. ಯಾಕಂದ್ರೆ ಬುಧನ್ ತತ್ವ ಅಲ್ವಾ, ಕಮ್ಯುನಿಕೇಶನ್ ಬರಲೇಬೇಕು. ಹಾಡುಗಾರಿಕೆ, ಪೇಂಟಿಂಗು, ಮೇಕಪ್ಪು, ಬ್ಯೂಟಿ ಪಾರ್ಲರು ಸಿಂಹರಾಶಿಯವ್ರಿಗೆ ಎಳೆಯುತ್ತೆ. ಗಮನಿಸಿ ನೋಡಿ. ಶುಕ್ರನ್ ಛಾಯೆ ಬೇರೆ. ಶುಕ್ರ ಲಕ್ಷ್ಮೀಕಾರಕ, ಇದು ನಾರಾಯಣ ಕಾರಕ. ಸೊ ಯಾವಾಗಲೂ ಸಿಂಹರಾಶಿಯವರು ಏನಾದ್ರೂ ಒಂದು ಒಳಗಡೆ ಹೆಂಗೆ ಯೋಚನೆ ಓಡ್ತಲೇ ಇರುತ್ತೆ. ಲಾಭ ನಷ್ಟ, ಏನು ಎತ್ತ ಹೇಗೆ. ಕೆಲವೊಂದು ಸಮಯ ವಿಚಲಿತ ಆಗ್ಬಿಡ್ತು ಅಂದ್ರೆ ಬಡಗ್ಜಾಯಿಗ ಏನೋ ಒಂದು ಓದ್ರು ಬಿಡ್ತಾರೆ ಅನ್ನತಕ್ಕಂಥದ್ದು, ಗಾಬರಿಗೆ ಇದು ನಡೀತಕ್ಕಂಥದ್ದಾಗುತ್ತೆ. ಸೊ ಅಂತ ಒಂದು ಬುಧ ಲಾಭಕಾರಕ, ಲಾಭದ ಭಾವಾಧಿಪತಿ, ಧನ ಭಾವಾಧಿಪತಿ, ಮಾತಿನ ಕಾರಕ, ಶಾರದಾ ಕಾರಕ, ಶಾಸ್ತ್ರಕಾರಕ, ಲೇಖನ ಕಾರಕ, ಬರವಣಿಗೆ ಕಾರಕ, ಪುಸ್ತಕ ಕಾರಕ, ಚಿಂತನ ಕಾರಕ, ರೈಟರ್ ಕಾರಕ. ಇವುಗಳಿಗೆಲ್ಲದಕ್ಕೂ ಕಾರಕತ್ವದ ಬುಧ. ದುಡಿಮೆ, ಸಂಪಾದನೆ, ಅದರಿಂದ ಬರೋ ಲಾಭ, ಇದೆಲ್ಲವನ್ನು. ಅದಕ್ಕೆ ನೀವೇನ್ ಮಾಡ್ತೀರಿ, ನಾನು ನೋಡಿದ್ದೇನೆ ಸಿಂಹರಾಶಿಯವರು ತುಂಬಾ ಜನ ಒಂದಷ್ಟು ಇಂಟ್ರೆಸ್ಟ್ ಬಿಡೋರ್ನ ನಾನು ನೋಡಿದ್ದೇನೆ. ಇಂಟ್ರೆಸ್ಟ್ಗೆ ಇಲ್ಲಿ ತಗೊಂಡು 1% ತಗೊಳ್ಳೋದಂತೆ 3% ಇನ್ನೊಬ್ರು ಕೊಟ್ಬಿಡೋದು ಮಾಡಿರೋದನ್ನ ನಾನು ನೋಡಿದ್ದೇನೆ, ಸಿಕ್ಕಾಕೊಂಡಿರೋದು. ಇಲ್ಲ ತಮ್ಮ ಹತ್ರ ದುಡ್ಡನ್ನೇ ಇಂಟ್ರೆಸ್ಟ್ ಬಿಡೋದು. ಇಲ್ಲ ಅಲ್ಲೊಂದು 6 ತಿಂಗಳು ಒಂದು ಸೈಟಲ್ಲಿ ದುಡ್ಡು ಹಾಕ್ತಾರೆ, ಜಮೀನಲ್ಲಿ ದುಡ್ಡು ಹಾಕ್ತಾರೆ, ಮಾರ್ಬಿಡೋದು. ಶಾರ್ಟ್ ಗೇನ್ಸ್. ಒಂದು 5 ಲಕ್ಷ ಹಾಕಿದ್ರು, ಒಂದು 50,000 ಬಂತು, ವಾವ್ ಸೂಪರ್. ಈ ತರದ್ದು ಮಾಡತಕ್ಕಂಥದ್ದನ್ನ ನಾನು ನೋಡಿದ್ದೇನೆ. ಬಟ್ಟೆ ವ್ಯಾಪಾರ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಬೋಟಿಕ್ಕು, ಇಂಥದ್ದು ಮಾಡತಕ್ಕಂಥದ್ದನ್ನು ನಾನು ನೋಡಿದ್ದೇನೆ. ಕಮಿಷನ್ ಏಜೆಂಟು, ಜಾಗಗಳು ಕೊಡ್ಸೋದು, ಮನೆಗಳು ಕೊಡ್ಸೋದು, ರಿಯಲ್ ಎಸ್ಟೇಟ್ ಮಾಡಿಸ್ತಕ್ಕಂಥದ್ದು, ಮೆಷಿನರಿ, ಬಟ್ಟೆ ಹೊಲಿಯೋದು, ಟೈಲರಿಂಗ್ ಮಾಡೋದು, ಶಾರ್ಟ್ ಇನ್ಕಮಿಂಗ್.
ತುಂಬಾ ದೊಡ್ಡ ರಿಸ್ಕು ಅದು ಇದು ಅಂದ್ರೆ ಭಯ ಪಡ್ತಾರೆ. ಯಾಕಂದ್ರೆ ಬುಧನ್ ತತ್ವ ಭಯ ಪಡಿಸ್ಬಿಡ್ತಾನೆ. ಸಣ್ಣದಾಗಿ ಬರ್ತಿದ್ದೆ ಸುಮ್ನಿರಪ್ಪ ಅಂತ. ಸೊ ಅದನ್ನ ದೊಡ್ಡದ್ ಮಾಡ್ಕೊಳ್ಳೋದು, ದೊಡ್ಡ ಆಸೆ ಅಂತೂ ಇದೆ, ಬಟ್ ಬುಧ ಬಿಡೋದಿಲ್ಲ. ಅಂತ ಬುಧ ಶನಿ ಅಷ್ಟಮದಲ್ಲಿರೋದೇ ಒಂದು ಎಡವಟ್ಟು. ಅದರಲ್ಲಿ ಬುಧನ್ ಸಾರದಲ್ಲಿರೋದ್ರಿಂದ 100% ಹೇಳ್ತಾನೆ ಶಾರ್ಟ್ ಕಟ್ ದುಡ್ಡು ಕರ್ಕೊಂಡು ಹೋಗ್ಬೇಡಿ. ಖಂಡಿತ ನೀವು ಏನೋ ಒಂದು 15 ಲಕ್ಷ ಅಂದ್ಕೊಂಡಿದ್ದು 20 ಲಕ್ಷ 30 ಲಕ್ಷ ಬರೆ ಎಳಿತಕ್ಕಂಥದ್ದು. ನೋಡಿ, ಒಂದು ದೊಡ್ಡ ಎಡವಟ್ಟು ಬೆಂಗಳೂರಿನಲ್ಲಿ ನಡೆದಿದೆ, ಇಂದಿರಾನಗರದಲ್ಲಿ. ಯಾವುದೋ ಒಂದು ಕಂಪನಿ, ಎಡವಟ್ಟು ಕಂಪನಿ ಬರೆದಿಟ್ಟಿದ್ದೆ. ಶಿವ ಏನ್ ಮಾಡಿ ಇಟ್ಟಿದ್ದಾನೆ ಆ ಪುಣ್ಯಾತ್ಮ ಅಂತ ಹೇಳದ ಅಂದ್ರೆ, ಒಂದು ಸರಿಯಾಗಿ ಬಾಸುಂಡೆ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಒಂದು 200 ಕೋಟಿಗೂ ಹೆಚ್ಚು, ಒಂದು 100ರಿಂದ 150 ಜನರಿಗೆ ಟೋಪಿ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಏನ್ ಗೊತ್ತಾ, ಮನೇನ ಲೀಸ್ ಕೊಡಿಸ್ತೇನೆ ಅಂತ ಹೇಳ್ಬಿಟ್ಟು ಜಾನ್ಸ್ ಅಸೆಟ್ ಅಂತೆ. ನೋಡಿ, ಹೊಡೋಗ್ಬಿಟ್ಟಿದ್ದಾನೆ. ನೀವೇನು ಇಲ್ಲ, ನಿಮಗ್ ನಾನು ಲೀಸ್ ಮನೆ ಕೊಡಿಸ್ತೀನಿ ಅಂತ ಬೇರೆಯವ್ರ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡು, ನಿಮಗೇನ್ ಬಾಡಿಗೆ ತಾನೆ ನಾನು ಕೊಡ್ತೇನೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಅಗ್ರಿಮೆಂಟ್ ಹಾಕೊಂಡು ಇವ್ರ ಹತ್ರ ಲೀಸ್ಗೆ 10 ಲಕ್ಷ 20 ಲಕ್ಷ 30 ಲಕ್ಷ 40 ಲಕ್ಷ ದುಡ್ಡು ತಗೊಂಡು ನೀವು ಆರಾಮ್ಸೆ ಇರಿ, 3 ವರ್ಷ 5 ವರ್ಷ ನಾನು ನೋಡ್ಕೊತೇನೆ, ಇವ್ರಿಗೆ ಬಾಡಿಗೆ ಕೊಡ್ತೇನೆ ಓನರ್ಗೆ ಅಂತ ಹೇಳ್ಬಿಟ್ಟು ತುಂಬಾ ಜನರ ಹತ್ರ ದುಡ್ಡು ತಗೊಂಡು. ನೋಡಿ, ಈ ತರ ಬುಧನ್ ತತ್ವ ಇದ್ದವರು ನಾನು ನೋಡಿದ್ದಾನೆ. ದೇ ಡೂ ದೀಸ್ ಕೈಂಡ್ ಆಫ್ ಎಡವಟ್ಟುಗಳು. ಸಿಕ್ಕಾಕೊಳ್ಳೋರು ಇದೆ. ಎಂಥದ್ದಾಗುತ್ತೋ ದುಡ್ಡು ಕೊಟ್ಟು ಸಿಕ್ಕಾಕೊಬಿಟ್ಟಿದ್ದಾರೆ ಇವತ್ತು. ಅವ್ನು ಓಡೋಗ್ಬಿಟ್ಟಿದ್ದಾನೆ 200 ಕೋಟಿಗೂ ಮೇಲ್ಪಟ್ಟು. ಒಂದ್ 3-4 ತಿಂಗಳು ಬಾಡಿಗೆ ಕೊಟ್ಟಿಲ್ಲ. ಆಮೇಲೆ ಓನರ್ ಏನ್ ಹೇಳ್ತಾನೆ, ಇವಾಗ ಖಾಲಿ ಮಾಡಿ. ಸಾರ್ ನಾನು ಲೀಸ್ಗೆ ಹಾಕೊಂಡಿರೋದು ಸರ್, ಅಗ್ರಿಮೆಂಟ್ ಇದೆ, ನನ್ಗೆ ಹಾಕೊಂಡಿದ್ಯಾ, ಕಂಪ್ನಿ ನನಗೆ ಹಾಕೊಂಡಿದ್ದಾನೆ, ಪ್ರತಿ ತಿಂಗಳು ರೆಂಟ್ ಕೊಡ್ತೀನಿ ಅಂತ. ಅವ್ನು ರೆಂಟ್ ಕೊಟ್ಟಿಲ್ಲಪ್ಪ, ಹೊರಡು. 30 ಲಕ್ಷಕ್ಕೆ ಒಂದ್ 30 ಸಾವಿರ ಕೊಟ್ಟಿರ್ತಾನೆ. ಒಂದ್ 3 ತಿಂಗಳು 4 ತಿಂಗಳು 5 ತಿಂಗಳು 6 ತಿಂಗಳು ಅವ್ರ ಅಸಲಲ್ಲೇ ಕೊಟ್ಟಿರ್ತಾನೆ. ಇನ್ನೊಂದು 25 ಲಕ್ಷ ಗೋವಿಂದಾಯ ನಮಃ. ಇದನ್ನ ನಾನು ಹೇಳ್ತಲೇ ಇದ್ದೆ, ಶಾರ್ಟ್ ಕಟ್ ದುಡ್ಡು, ಶಾರ್ಟ್ ಕಟ್ ಸಕ್ಸಸ್. ಇನ್ನೂ ಒಬ್ಬ ಯಾರೋ 36% ಅಂದ್ರೆ ತಿಂಗಳು ಕಡಿಮೆ ಅಂದ್ರೂ 3% ಕೊಡೋ ಅಂತದ್ದು. 4,500 ಕೋಟಿಗೂ ಮೇಲ್ಪಟ್ಟು ದುಡ್ಡನ್ನ ಮಾಡಿಟ್ಟು ಬಿಟ್ಟಿದ್ದಾನೆ. ಬ್ಯಾಂಕ್ ನಲ್ಲಿ 1000 ಗಟ್ಟಲೆ ದುಡ್ಡು ಬಿದ್ದಿದೆ. ರಾಜಕಾರಣಕ್ಕೂ ಕೂಡ ಧುಮುಕ್ಲಿಕ್ಕೆ ಪ್ಲಾನ್ ಮಾಡ್ತಿದ್ದ. ಅವನನ್ನು ಕರ್ಕೊಂಡು ಬಂದು ಫುಲ್ ಟೈಟ್ ಅಪ್ ಮಾಡಿಸಿ ಕುಂದಿರ್ಸಿಟ್ಟಿದ್ದಾರೆ ಅನ್ನತಕ್ಕಂಥದ್ದು. ನೋಡಿ, ಫುಲ್ ರಿಕವರಿ, ಓಂ ನಮಃ ಶಿವಾಯ ಅಂತ ಹೇಳ್ತಾನಂತೆ. ಪಬ್ಲಿಕ್ ಹತ್ರ ದುಡ್ಡು ತಗೊಳ್ಳೋ ಅಧಿಕಾರ ಇದೆಯೇನ್ರಿ? ಮಾಡೋ ಹಂಗಿದೆಯೇನ್ರಿ? ರಿಸರ್ವ್ ಬ್ಯಾಂಕ್ ಪರ್ಮಿಷನ್ ಇರಬೇಕು, ಸೆಬಿ ಪರ್ಮಿಷನ್ ಇರಬೇಕು. ನೀನ್ ಯಾವ ತರ ಡೆಪಾಸಿಟ್ ನ ಬಳಸ್ತೀಯ, 100 ರೂಪಾಯಿ ಕೊಟ್ರೆ 70ರಿಂದ 75 ರೂಪಾಯಿ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಫಿಕ್ಸ್ಡ್ ಇಡ್ಬೇಕು. ಗೊತ್ತಾ, ನಾವು ನಿಮ್ಮ ಹತ್ರ ದುಡ್ಡು ತಗೊಂಡ್ರೆ 100 ರೂಪಾಯಿ 75 ರೂಪಾಯಿ ತಗೊಂಡೋಗಿ ಡೆಪಾಸಿಟ್ ಇಡ್ಬೇಕು. ಇನ್ನು 20-25 ಕೆಲವೊಂದು ರೂಲ್ಸ್ ಪ್ರೋಟೋಕಾಲ್ಸ್ ಇದೆ, ಎಲ್ಲೆಲ್ಲೂ ಹಾಕೋ ಆಗಿಲ್ಲ. ಅದನ್ನೆಲ್ಲ ಪ್ರತಿ ವಾರ ಪ್ರತಿ ದಿನ ಅಪ್ಡೇಟ್ಸ್ ಕೊಡ್ತಾ ಇರ್ಬೇಕು ಗೌರ್ಮೆಂಟ್ಗೆ. ಇಂಥದ್ದು ಸ್ಕೀಮ್ಸ್ ಅಲ್ಲಿ ದುಡ್ಡು ಇಟ್ಟಿದ್ದೀನಿ ಅಂತ. ನಾಳೆ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಪಬ್ಲಿಕ್ ದುಡ್ಡಿಗೆ ಯಾರು ಜವಾಬ್ದಾರಿ ಅಂತ ಹಾಕೊಂಡು ಜಡ್ದಾಕ್ಬಿಡುತ್ತೆ. ಬ್ಯಾಂಕ್ ಅಧಿಕಾರಿಗಳು ಕೂಡ ಕಳ್ಳ ಶಾಮೀಲ್ ಆಗ್ಬಿಟ್ಟಿದ್ದಾರೆ. ಎಷ್ಟು ದೊಡ್ಡ ಬಂದು ಬೀಳ್ತಿದ್ರೆ ಹೇಳೋದು, ಸರಿಯಾದಂತ ವ್ಯಕ್ತಿಗಳಿಗೆ ನಿಬಂಧನೆಗಳಿಗೆ. ನೋಡಿ, ಇದೇ ಆಗೋದು. ಶನಿಯ ಬುಧನ ತತ್ವ ಮುಚ್ಚಿಟ್ಟಿರೋದು, ಶಾರ್ಟ್ ಕಟ್ ಮನಿಗೆ ಸಂಬಂಧಪಟ್ಟಂತದೆಲ್ಲ ಹೊರಗಡೆ ಬರುತ್ತೆ. ನೋಡಿ, ಆಲ್ರೆಡಿ ಒಂದು ಆನ್ಲೈನ್ ಗೇಮಿಂಗ್ ಕಂಪನಿ ಹೆಸರಲ್ಲಿ 526 ಕೋಟಿ ವಶ. ಬುಧನ ಸಾಂಗತ್ಯ ನೋಡಿ ಹೊರಗಡೆ ಬಂದಿದೆ. ಬೇಗ ದಿಢೀರ್ ದುಡ್ಡು. ಆನ್ಲೈನ್ ಗೇಮಿಂಗು, ನೀನ್ ರಮ್ಮಿ ಆಡು, ನೀನ್ ಕೆಸಿನೋ ಆಡು, ಏನೇನೋ ಬಂದ್ಬಿಟ್ಟಿದೆ. ಆನ್ಲೈನ್ ರಮ್ಮಿ ಆಡಿ ಯಾವ್ದಾವ್ದೋ ರೀತಿನಲ್ಲಿ ಫಸ್ಟ್ ಅವನೊಂದು 10,000 ಗೆಲ್ಸೋಕ್ ಬಿಡ್ತಾನೆ. 50,000 1 ಲಕ್ಷ ದಾಟ್ತಿದ್ದಾಗೆ ಗೋವಿಂದ. ನೀವು ಕೇಳೋಲ್ಲ. ಶನಿ ಬುಧನ್ ಸಾಂಗತ್ಯ. ಈಗ ಬೇರೆ ಸ್ಟಾಕ್ ಮಾರ್ಕೆಟ್ ಖಂಡಿತ ದೊಡ್ಡದಾದಂತ ಒಂದು ಕುಸಿತ ಕಾಣುತ್ತೆ. ಓಡೋಗ್ತಾರೆ. ಈಗ ನಾನೇ ಜಾಣ, ಈ ಟೈಮ್ ನಲ್ಲೇ ಕೊಂಡ್ಕೋಬೇಕು ಅಂತ ಹೇಳ್ತಾನೆ ಯಾವನಾದ್ರೂ ಒಂದು ಬುರುಡೆ ಬಿಡೋ ರಂಗಯ್ಯ. ಎಲ್ಲ ಆಲ್ರೆಡಿ ಮುಳುಗಿದೆ. 2031 ಪ್ರತಿ ಹೆಜ್ಜೆನೂ 10 ಹೆಜ್ಜೆ ಹುಷಾರಾಗಿ ನೋಡ್ಕೊಂಡು ಹೆಜ್ಜೆ ಇಡ್ಬೇಕು. ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ದುಡ್ಡು ತಗೊಂಡು ವಾಪಸ್ ಹೋಗ್ತಿದ್ದಾರೆ. ಅಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಲ್ಲ ಕಡೆ ಇದಾಗ್ತಿದೆ. ಅದ್ರಲ್ಲಿ ಈ ತರ ಬುರುಡೆ ಬಿಡೋ ದಾಸೇರುಗಳು ಬೇರೆ ಬಂದು ನಿಂತ್ಕೊಳ್ತಕ್ಕಂಥದ್ದಾಗುತ್ತೆ. ಆಲ್ರೆಡಿ ಸಿಲ್ವರ್ಗೆ ಇಂಪೋರ್ಟು ಎಕ್ಸ್ಪೋರ್ಟ್ ಏನೋ ಒಂದು ತಂದಿದ್ದಾರೆ. ಗೋಲ್ಡ್ ತಂದಿಟ್ಟಿದ್ದಾರೆ, ಮೆಟಲ್ಸ್ ತಂದಿಟ್ಟಿದ್ದಾರೆ,
ಸಕ್ಕರೆ ತಂದಿಟ್ಟಿದ್ದಾರೆ. ಇದೆಲ್ಲ ನಿಮಗೆ ಒಂದೊಂದೇ ಕಠಿಣವಾದ ನಿರ್ಧಾರಗಳನ್ನ ನಮ್ಮ ಸರ್ಕಾರ ತಗೋತಿದೆ. ಅದ್ರ ಹಿಂದ್ಗಡೆ ನಮ್ಮ ಪ್ರೊಟೆಕ್ಷನ್ ಸಂಬಂಧಪಟ್ಟಂತದ್ದೇ. ಆದ್ರೆ ಇಷ್ಟು ವರ್ಷ ಮಾಡಿದಿರೋದು ಈಗ ಒಂದೇ ಸಲ ನೀವು ಬೌಂಡ್ರಿ ಹಾಕೋಕ್ ಬಂದ್ರೆ ಬಡವನ್ ಪಾಡೇನಿಗೆ, ಮಿಡಿಲ್ ಕ್ಲಾಸ್ ಪಾಡೇನು? ಆಲ್ರೆಡಿ ಪೆಟ್ರೋಲ್ ಹತ್ತಿಸ್ಬಿಡ್ತೀನಿ, ಎಲ್ಲ ಹತ್ತೋದೆ. ಹಾಲು, ಅಕ್ಕಿ, ಬೇಳೆ, ಕಾಳು, ಆಯಿಲು, ಕುಕಿಂಗ್ ಆಯಿಲು, ಎಲ್ಲವೂ ತಿನ್ನೋ ದಿನಸಿ ಪದಾರ್ಥಗಳು. ಮನುಷ್ಯ ನಮ್ಮ ಒಂದು ಭಾರತದಲ್ಲಿ ಒಬ್ಬ ವ್ಯಕ್ತಿ ಏನೇ ದುಡಿತಾನೆ 100 ರೂಪಾಯಿ ಅಂದ್ರೆ 40 ರಿಂದ 42 ರೂಪಾಯಿ ತನ್ನ ಊಟಕ್ಕೆ ಖರ್ಚು ಮಾಡುತ್ತಾನೆ. ತನ್ನ ಊಟಕ್ಕೆ 40 ರೂಪಾಯಿ. ಅದನ್ನೇ ಹತ್ತಿಸ್ತಿದ್ದಾರೆ, ಜನಕ್ಕೆ ಅದು ಕಾಣಿಸ್ತಿಲ್ಲ. ಸೈಲೆಂಟಾಗಿ ಸರ್ಕಾರ ಹೇಳಿರೋದೇನಂದ್ರೆ, ನಾವು ಕಡಿಮೆ ಅಂದರು ಉತ್ಪಾದನೆ ಮಾಡೋದು 1 ಟನ್ ಬಂಗಾರ, ಮ್ಯಾಕ್ಸಿಮಮ್ 2 ಟನ್ನು. ಅಷ್ಟೇ. 2 ಟನ್ ಅಂದ್ರೆ 2000 kg ಅಷ್ಟೇ ಮಕ್ಳ. ನಾವು ಬಳಸುವ ಬಂಗಾರ 800 ಟನ್ನು. ನೆನಪಿಟ್ಟುಕೊಳ್ಳಿ, 800 ಟನ್ನು. 800 ಟನ್ ಅಂದ್ರೆ 8000 kg, 80,000 kg, 8 ಲಕ್ಷ kgಯನ್ನ ನಾವು ಪ್ರತಿ ವರ್ಷ ಬಳಸುತ್ತೇವೆ. 8 ಲಕ್ಷ ಇಂಟು 1 ಕೋಟಿ ರೂಪಾಯಿ ಹಾಕಿ ಎಷ್ಟಾಯ್ತು ನೋಡಿ. ಅದರಲ್ಲಿ 10% ಡೆಫಿಸಿಟ್ ಅನ್ನತಕ್ಕಂಥ, ಅಂದ್ರೆ ಅಷ್ಟು ದುಡ್ಡು ಹೊರಗಡೆ ಹೋಗ್ತಿದೆ ಬಂಗಾರ ಕೊಂಡ್ಕೊಳ್ಳೋಕೆ. 2 ಟನ್ ಬಿಟ್ಬಿಟ್ರೆ 800 ಟನ್ನು ನಾವು ದುಡ್ಡು ಕೊಟ್ಟು ಕೊಂಡ್ಕೋತಿದ್ದೇವೆ. ಅದಕ್ಕೆ ನಿಲ್ಸಿ ಅಂತ ಹೇಳಿರೋದು, ಇನ್ನೇನು ಇಲ್ಲ. ಇದರಿಂದ ಸರ್ಕಾರಕ್ಕೇನು ಆಗೋದಿಲ್ಲ. ನಮಗೆ ಈಗ ನೋಡಿ, 85 ರೂಪಾಯಿ ಇದ್ದಿದ್ದು ಡಾಲರ್ 95 ರೂಪಾಯಿಗೆ ಬಂದು ನಿಂತಿದೆ. ಅದು ಈಸಿಯಾಗಿ 100-110 ರೂಪಾಯಿ ಟಚ್ ಆಗ್ಬಿಡುತ್ತೆ. ಇದೇ ತರ ನಾವು ಮಾಡೋದು. ಅಂದ್ರೆ ಪೆಟ್ರೋಲ್ 3 ರೂಪಾಯಿ ಹತ್ತಿದ ತಕ್ಷಣ ಅಮ್ಮ ಅಂತಿದೀವಲ್ವಾ? ಯೋಚನೆ ಮಾಡಿ ನೋಡಿ, 100 ರೂಪಾಯಿ ಪೆಟ್ರೋಲ್ ಅನ್ನ 115 ರೂಪಾಯಿ ನಾವು ಕೊಡ್ತಿದ್ದೇವೆ ಪ್ರತಿ ವರ್ಷ ಅನ್ನತಕ್ಕಂಥದ್ದು. ಸುಮ್ಮನೆ ಕೊಡ್ತಿದ್ದೇವೆ. ಅದಕ್ಕೆ ಗಾಡಿ ಬಳಸೋದು ಕಡಿಮೆ ಮಾಡಿ, ಕಾರ್ ಪೂಲಿಂಗ್ ಮಾಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ, ಇದೆಲ್ಲ ಹೇಳ್ತಿದ್ದಾರೆ. ಇದ್ರ ನಡುವೆ ಇವರುಗಳು ಈ ಬಿಟ್ಟಿ ಭಾಗ್ಯಗಳು ಕೊಟ್ಟು ಬೇರೆ ಇಟ್ಟಿದ್ದಾರೆ. ಫ್ರೀ ಬಸ್ಸು. ಈಗ ನೋಡಿ, ಕೇರಳದಲ್ಲೂ ಕೂಡ ಫ್ರೀ ಬಸ್ ಶುರು ಆಯ್ತು. 3,000 ರೂಪಾಯಿ ನಿಮ್ಮ ಅಕೌಂಟ್ಗೆ. ಇದೆಲ್ಲ ಏನೋ ಹೇಳ್ತಿದ್ದಾರೆ. ಎಲ್ಲಿಂದ ಬರುತ್ತೆ ದುಡ್ಡು? ನೀವು ಆದಾಯ ಎಲ್ಲಿಂದ ತರ್ತಿದ್ದೀರ? ಕೋತ ಆಗ್ತಿದೆ ಅಲ್ಲಿ, ಕೊರತೆ. ಇದು ಹೇಳಲಾರದ ಸಂಕಟ. ಇದು ಸಿಂಹ ರಾಶಿಯವ್ರಿಗೆ ಅಂಥದ್ದೊಂದು ಇಬ್ಬಂದಿ ತಂದಿದ್ದು ಕೊಡ್ತೀರಿ. ಶಾರ್ಟ್ಕಟ್ ಮನಿ, ಶಾರ್ಟ್ಕಟ್ ಇನ್ವೆಸ್ಟ್ಮೆಂಟ್, ಹೇಗೆ ನೀವು ಹೋಗ್ಬಿಡ್ತಕ್ಕಂಥ ಲಾಭಾಧಿಪತಿ. ನೋಡಿ, ಬುಧ 8ನೇ ಮನೆಯಲ್ಲಿರೋದು ಅತ್ಯದ್ಭುತ. ಚಾಣಾಕ್ಷರು, ಸೂಪರ್ ಅಡ್ವೈಸರ್ಸ್, ಫೈನಾನ್ಷಿಯಲ್ ಅಡ್ವೈಸರ್, ಸ್ಟ್ರಾಟಜಿಕ್ ಅಡ್ವೈಸರ್, IT, ಇನ್ಫಾರ್ಮೇಶನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೆಳೀತಿರೋ ವೇಗ. ಶನಿ ನೋಡಿ ಅಲ್ಲಿ ಬಂದು ಕೂತಿರೋದು. ಈ 3 ತಿಂಗಳಲ್ಲಿ ಆಗಿರೋದು ನೋಡಿ ರೆವಲ್ಯೂಷನ್. ತುಂಬಾ ದೊಡ್ಡ ಮೆಟಾ ಇರ್ಬೋದು, ಬ್ಲ್ಯಾಕ್ ರಾಕ್ ಇರ್ಬೋದು, ಎಲ್ಲರೂ ಎನ್ವಿಡಿಯಾ ಇರ್ಬೋದು, ಎಲ್ಲರೂ ಸೇರ್ಕೊಂಡು ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೀಥೋಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ನಿಂತ್ಕೊಬಿಟ್ಟಿದ್ದಾರೆ. ಆ ಮೀಥೋಸ್ ಅನ್ನೋದು ಏನು ನುಂಗಾಕುತ್ತೆ ಗೊತ್ತಾ? ಫಸ್ಟ್ ಹೊಡಿಯೋದು. ಇನ್ನು ಹೋಗ್ತಾ ಲಾಯರ್ಗಳ ಕೆಲಸನೂ ತಿಂದಾಕುತ್ತೆ. ಬರೆದಿಟ್ಕೊಳ್ಳಿ. ಜಸ್ಟ್ ಅಡ್ವೈಸರ್ಸ್. MBA ಅವ್ರದ್ದು ಮುಖ್ಯವಾಗಿ 70% MBA ಮಾಡಿರೋ ಜೀವನ ಗೋವಿಂದ. 70% IIM, IIT ಅಂತ ಹೇಳ್ತಿದ್ದೀರಲ್ಲ, ತಿಂದಾಕುತ್ತೆ ನಿಮ್ ಜಾಬ್ಸ್. ಶನಿ ಬುಧನ ಸಾರ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತನಗೆ ತಾನೇ ಮಲ್ಟಿಪ್ಲೈ. ಪಾದರಸ, ಇಟ್ಸ್ ಹಿಂಗ್ ಹಾಕಿದ್ರೆ ಹಿಂಗ್ ಚದರ ಆಗುತ್ತಲ್ವಾ? ಸೊ ದಟ್ ಇಸ್ ವಾಟ್. ಬುಧ ಯಾರ ಜೊತೆಲಿ ಇರ್ತಾನೋ ಅದರ ಭಾವ. ಸೊ ಆ ಬುಧನ ಸಾರದಲ್ಲಿ ಗುರುವಿನ ಮನೆಯಲ್ಲಿ ಇದ್ದಾಗ ಬೃಹಸ್ಪತಿಯನ್ನೇ ಜಗ ಸ್ತಂಭೀಭೂತ ಮಾಡಿದಂತ ನೋಡಿ. ಆ ಗುರುವು ಕೂಡ ಅಲ್ಲಿ ತಟಸ್ಥ ಆಗಿ ನಿಂತಿದ್ದಾನೆ. ಸೊ ಮುಂದಿನ ಅದರಲ್ಲಿ ಬೇರೆ ರಾಹು ಒಂಟಿ ಆಗ್ತಾನೆ. ಗುರುವಿನ ದೃಷ್ಟಿ ಬೇರೆ ಇರೋದಿಲ್ಲ ಈ ಜೂನ್ 2ರಿಂದ. ಅವನೊಂಥರ ಕೊರೋನಾ ವೈರಸ್ ತರ. ನಾವ್ ಹೆಂಗಂದ್ರೆ ಶಾಪಿಂಗ್ ಹೋಗ್ತೀವಿ, ಜೇಬಲ್ಲಿ 1,000 ರೂಪಾಯಿ ಇಟ್ಕೊಂಡಿರ್ತೀವಿ. ತಗೊಳಕ್ ಹೋಗೋದು 100 ರೂಪಾಯಿಂದ ಏನೋ ಒಂದು, ಇಲ್ಲ 10,000, ಇಲ್ಲ 50,000 ಬ್ಯಾಂಕಲ್ಲಿ ಇದೆ. 10,000 ರೂಪಾಯಿ ದಿನಸಿ ಮನೆಗೆ ಬೇಕು. ಅಮ್ಮ ಅಪ್ಪನಿಗೆ ಟೂತ್ ಪೇಸ್ಟು, ಅಕ್ಕಿ, ಬೆಲ್ಲ, ಮೆಡಿಸನ್ನು, ಡಯಾಬಿಟಿಸು, BP, ಇನ್ನೊಂದು ಎಲ್ಲ ಹಾಕೊಂಡು ಅಡಿಗೆ ಎಣ್ಣೆ, ಬೆಲ್ಲ, ಅಕ್ಕಿ, ಬೇಳೆ ಎಲ್ಲ ತಗೊಳಕ್ ಹೋಗ್ತೀವಲ್ಲ, ಅಲ್ಲೊಂದು ಹಾಕಿರ್ತಾನ ಅವ್ನು. 2 ತಗೊಂಡ್ರೆ 2 ಫ್ರೀ ಅಂತ ಹೇಳಿದ ತಕ್ಷಣ ಅದು ನಮ್ಗೆ ಅವಶ್ಯಕತೆನೇ ಇರಲ್ಲ. ಒಂದ್ ಜೊತೆ ಚಪ್ಪಲಿ ಅಂತ ಬೇರೆ ಅಲ್ಲಿ ಸೇರ್ಸಿಟ್ಟಿರ್ತಾನೆ. ಇದನ್ನ ತಗೊಂಡ ಅಂದ್ರೆ ನಿಮಗೆ 200. ಈಗ ನೋಡಿ, ಈಗ ಬೇಸಿಗೆಗಾಲ ಐಸ್ ಕ್ರೀಮ್ ತಿಂತೀವೋ ಇಲ್ವೋ, ನಮ್ಮನ್ನ ಪ್ರಚೋದನೆ ಮಾಡ್ಲಿಕ್ಕೆ ಒಂದ್ ತಗೊಂಡ್ರೆ ಒಂದ್ ಫ್ರೀ ಅಂತಾನೆ.
ಅವನೇನು ಎಕ್ಸ್ಟ್ರಾ ಏನೂ ಇಲ್ಲ, ಅದೆಲ್ಲ ಲಾಜಿಕ್, ಮಾರ್ಕೆಟಿಂಗ್ ಲಾಜಿಕ್. ನಾವೇನ್ ಮಾಡ್ತೀವಿ, ಅವಶ್ಯಕತೆ ಇಲ್ಲ ಅಂದ್ರೂ ಕೂಡ 4 ಜೊತೆ ಚಪ್ಪಲಿ, 4 ಬಾಕ್ಸ್ ಐಸ್ ಕ್ರೀಮು, 1 ಜಾಮೂನ್ ತಗೊಂಡ್ರೆ 1 ಜಾಮೂನ್ ಫ್ರೀ, ಈ ಥರದ್ದು ಎಲ್ಲ ತಗೋಬರ್ತಾರೆ. ಎಲ್ಲ ನೀವು ಯಾರದೇ ಮನೆಗೆ ಹೋಗಿ ಅನವಶ್ಯಕ ವಸ್ತುಗಳು ಎಲ್ಲವೂ ಬಿದ್ದಿರ್ತವೆ. ಯಾವ್ದು ಅವಶ್ಯಕತೆ ಬೇಕು ಅನ್ನತಕ್ಕಂಥದ್ದನ್ನ ಬಿಡೋದಿಲ್ಲ. ರಾಹು ಈಸ್ ಅನ್ ಇಲ್ಯೂಷನ್ ಅಂದ್ರೆ, ಗುರುಜಿ ನೀವೇನ್ ಗುರುಜಿ ನೀವು, ನಾನು ಈಗಲೂ ಮರ್ತಿಲ್ಲ. ನಮ್ಮ ಗುರುಗಳ ಮನೆಯಲ್ಲಿ ಒಬ್ಬ ಬಂದ್ಬಿಟ್ಟು ತಲೆ ಕೆಡಿಸ್ಬಿಟ್ಟು ಮನೆ ಕಟ್ತಿದ್ದಾರೆ, ವಾಶ್ ಬೇಸಿನ್, ತುಂಬಾ ಅವರೊಂದು ಹೆಸರು, ಅದೊಂದು ಬಿಡಿ, ಅದು ಅವರೊಂದು ದಂತಕತೆ. ಪುಣ್ಯಾತ್ಮ ಮನೆ ಕಟ್ತಿದ್ರೆ 4 ಜನ ಸ್ನೇಹಿತರು, ನಿಮ್ ಲೆವೆಲ್ ಏನ್ ಗೊತ್ತಾ, ನಿಮ್ ಇದೇನ್ ಗೊತ್ತಾ, ನೀವ್ ಅದೇನ್ ಗೊತ್ತಾ ಅಂತ ಹೇಳ್ಬಿಟ್ಟು ವಾಶ್ ಬೇಸಿನ್, ನೀವು ನಂಬ್ತೀರಾ, 1.5 ಲಕ್ಷದ ವಾಶ್ ಬೇಸಿನ್ ಹಾಕ್ಸ್ಬಿಟ್ಟಿದ್ದಾರೆ. 1.5 ಲಕ್ಷದ್ದು. ನಾನಿದ್ದೆ, ಗುರುಗಳೇ ಅವ್ರ ಮಾತು ಕೇಳ್ಬೇಡಿ ನೀವು, ಸುಮ್ಮರು ನಮ್ ಲೆವೆಲ್, ಇಲ್ಯೂಷನ್ ಕ್ರಿಯೇಷನ್, ಹಂಗಂತೆ ಅನ್ನೋ ರಾಹುವನ್ನು ಗುರು ನೋಡ್ತಿರೋದನ್ನ ನಾವು ಕಂಟ್ರೋಲ್ ಅಲ್ಲಿ ಇದ್ದೀವಿ ಮಕ್ಕಳೇ. ನಾವು ಕಂಟ್ರೋಲ್ ಅಲ್ಲಿ ಇದ್ದೇವೆ, ನಿಜ ಹೇಳ್ತಿದ್ದೇನೆ. ಬಟ್ ಹಿ ಈಸ್ ಗೋಯಿಂಗ್ ಟು ಮೂವ್. ಈ 1 ವರ್ಷದಿಂದ ರಾಹುವನ್ನ ಕಂಟ್ರೋಲ್ ಅಲ್ಲಿ ಗುರು ಇಟ್ಟಿದ್ರು. ಸುಮ್ನಿರೋ, ನಾನು ಹೇಳಿದ್ ಮಾಡೋ ಅಂತ. ರಾಹು ಈಸ್ ಎ ಸ್ಪೋರ್ಟ್ಸ್ ಮ್ಯಾನ್. ವಿಲ್ಲನ್ಸ್, ಡಾನ್ಗಳು, ಈ ಕೊಲೆಗಾರರು, ಅದರಲ್ಲೂ ಈ ಸ್ಲೀಪ್ ಕೊಲೆಗಾರರು, ರಾಹುವಿನ ಪ್ರಭಾವ ಇದ್ದವರು. ಆಮೇಲೆ ಅದನ್ನ ಏನ್ ಹೇಳ್ತಾರೆ, ಈ ಒಂದು ಕೆಲವು ಪಿಕ್ಚರ್ಗಳು ಇದೆಲ್ಲ ನಾನು ನೋಡಿದ್ದೇನೆ, ಸರಿಯಾಗಿ ತಟ್ ಅಂತ ಬರ್ತಿಲ್ಲ. ರಾಹು ಅಂದಿದ್ದೆ ಭಯ ನನಗೆ. ಮುಚ್ಚಿಟ್ಟು ಮಾಡ್ರ ಮೇಲೆ ಮಾಡ್ರು, ಅವ್ರನ್ನ ಹುಡ್ಕೊಂಡು ಹೋಗ್ತಾರೆ ನೋಡಿ. ಏನೋ ಹುಚ್ಚು ಉನ್ಮಾದ, ಅವನಿಗೇನೋ ಒಂದು ತಲೆ ಕೆಟ್ಟಿರುತ್ತೆ, ಯಾವುದೋ ನೋಡಬಾರದು ನೋಡಿರ್ತಾನೆ, ಅವ್ನ ಮನ್ಸಿನ ಮೇಲೆ ಆಘಾತ ಆಗಿರುತ್ತಲ್ವಾ, ಅಂತ ಕೊಲೆಗಳನ್ನ ಮಾಡತಕ್ಕಂಥವರು ಡಾನುಗಳು, ಮದ್ದು, ಡ್ರಗ್ಸು, ಯಾರಾದ್ರೂ ಸರಿ ನಾನ್ ಮಾತ್ರ ಬದುಕಬೇಕು ಅನ್ನತಕ್ಕಂಥದ್ದು. ಸೊ ಅದ್ರ ಮೇಲೆ ಗುರುವಿನ ದೃಷ್ಟಿ ಇರೋದನ್ನ ಒಳ್ಳೆ ಒಂದು ಮದ್ದುಗಳು ತಯಾರಾಗ್ತವೆ, ಮೆಡಿಸಿನ್ಸ್ ತಯಾರಾಗ್ತವೆ. ಅವ್ನು ಉಲ್ಟಾ ಆಗ್ಬಿಟ್ರೆ ಸೊ ಗುರುವಿನ ದೃಷ್ಟಿ ಇದರಿಂದ ರಾಹು ಬಾಯಿ ಮುಚ್ಕೊಂಡಿದ್ದ. ಈಗ 2ನೇ ತಾರೀಕಿಗೆ ಮೂವ್ ಆಗ್ತಾನೆ. ಸೊ ಶನಿ ಬುಧನ್ ಸಾರ ಬೇರೆ, ಬುಧನಿಗೆ ರಾಹು ಮಿತ್ರ ಬೇರೆ. ಯಾಕೆ ಹೇಳ್ತೀರಾ ನೋಡಿ, ಓಡೋಗ್ತಾರೆ ಜನ. ಇದು ಹೆಂಗೆ ಅಂತ ಹೇಳಿದ್ರೆ, ಕೆಲವೊಂದು ಹೋಟ್ಲಲ್ಲಿ ಕೇಳಿರ್ತೀರಿ ನೀವು, 10 ರೂಪಾಯಿ ಬಿರಿಯಾನಿ ಅಂತ ಹೇಳಿದ ತಕ್ಷಣ 10,000 ಜನ ಸೇರ್ಬಿಟ್ಟಿರ್ತಾರೆ. 100 ರೂಪಾಯಿ ಸೀರೆ ಅಂತೆ, 1000 ರೂಪಾಯಿ ಸೀರೆ ಅಂತ ಹೇಳಿದ ತಕ್ಷಣ ಲಾಠಿ ಚಾರ್ಜ್ ಎಲ್ಲ ಆಗಿರೋದು ಕೇಳಿರ್ತೀರಿ. 1 ರೂಪಾಯಿ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು, ನೀನ್ ಪರ್ಮಿಷನ್ ತಗೊಂಡಿದ್ಯೇನೋ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂಥರ ಇಲ್ಯೂಷನ್. ನಮ್ ಹೀರೋ ಬಂದ್ಬಿಟ್ಟ, 42 ಜನ ಸತ್ತೋದ್ರು. ಈ ತರದ್ ನೀವು ನೋಡಿ, ದಂಗ ಫಸಾದ್, ಏನೋ ಒಂದು ದೇವಸ್ಥಾನ, ದೇವರು, ಅಪ್ಪ, ಏನೋ ಒಂದು ಅಗೋಚರ, ಯಾರೋ ಇದು. ಅದಕ್ಕೆ ಫಿಲ್ಮ್ ಲ್ಯಾಂಡ್ ಅವ್ರನ್ನ ನೋಡಿದ್ರೆ, ಪೊಲೀಸ್ನ ನೋಡಿದ್ರೆ, ಲಾಯರ್ನ ನೋಡಿದ್ರೆ ಏನೋ ಕುತೂಹಲವಾಗಿ ನಾವು ನೋಡ್ತೀವಿ. ಹಾಗೆ ಯಾರಾದ್ರೂ ಗುರುಗಳನ್ನ ನೋಡಿದ್ರು ಕೂಡ ಒಂಥರ ಏನೋ ಒಂದು ಈ ರೀತಿ ನಿಲ್ಸುತ್ತೆ. ರಾಹು ಪಾಸಿಟಿವ್ ಇಲ್ಯೂಷನ್, ಅದು ರಾಹು ನೆಗೆಟಿವ್ ಇಲ್ಯೂಷನ್ ಇದು ಜಾಸ್ತಿ ಆಗುತ್ತೆ. ಇಷ್ಟು ದಿನ ಗುರುವಿನ ದೃಷ್ಟಿ ಇರೋದ್ರಿಂದ ಸಾಕು ಕಣ ಅನ್ನೋದು, ಒಂಚೂರು ಇರ್ಲಿ, 1-2 ಲಾಡು ತಿನ್ನೋಣ, 10 ಲಾಡು ಬೇಡ. ಈಗ ಹಂಗಲ್ಲ, ಯಾರಾದ್ರೂ ಹಾಳಾಗೋಗ್ಲಿ 10 ಲಾಡು ತಿನ್ನೋಣ. ಇಂಥದ್ದೊಂದು ಪ್ರಚೋದನೆಗೆ ಒಳಗಾಗ್ಬಿಟ್ಟು ನಿಮ್ಮನ್ನ ಯಾವ್ದಾದ್ರು ರಾಂಗ್ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿಸ್ಲಿಕ್ಕೆ ಹೋಗ್ತಾನೆ, ದುಡ್ಡು ಕಳ್ಕೊತೀರಿ. ದುಡ್ಡು ಕೊಡ್ಲೇಬೇಡಿ, ಹೋಗ್ಲೇಬೇಡಿ, ರಿಸ್ಕ್ ತಗೊಳ್ಳೇಬೇಡಿ. ಈ ಸಮಯದಲ್ಲಿ ಈ ನವೆಂಬರ್ 1ಕ್ಕೆ ಗುರು ರಾಹುವನ್ನ ನೋಡ್ತಾನೆ. ಆಗೇನಾದ್ರೂ ಮಾಡೋಣಂತೆ. ಹಾಗೇನಾದ್ರೂ ಮಾಡೋಣಂತೆ. ಯಾಕಂದ್ರೆ ರೇವತಿ ನಕ್ಷತ್ರದ ಈ ಒಂದು ಮೂವ್ಮೆಂಟ್ ಇದೆಯಲ್ಲ, ಖಂಡಿತ ನಿಮ್ಮನ್ನ ತಲೆ ಕೆಡಿಸ್ತಾನೆ. ಚೀಟಿ ವ್ಯವಹಾರ, ಸ್ಟಾಕ್ ಮಾರ್ಕೆಟ್ ವ್ಯವಹಾರ, ಇನ್ನೊಂದಕ್ಕೆ ಅನ್ನತಕ್ಕಂಥದ್ದು ಹೋಗಿ ಸಿಕ್ಕಾಕೊಳ್ತಕ್ಕಂಥದ್ದಾಗುತ್ತೆ. ಮತ್ತು ವೆರಿ 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 ಕೇರ್ಫುಲ್. ಸ್ವಲ್ಪ ಈ ಒಂದು ಪುರುಷೋತ್ತಮ, ಓಂ ಜನಾರ್ದನಾಯ, ಓಂ ಮಾಧವಾಯ, ಓಂ ಕೇಶವಾಯ, ಯಾರಾದ್ರೂ ಒಂದು ಎಕ್ಸ್ಟ್ರಾ ಬರುತ್ತೆ ಅಂದ್ರೆ ಹೋಗ್ಬೇಡಿ. ಬುಧ ಈಸ್ ಎಕ್ಸ್ಟ್ರಾ, ಜಿಗದ್ ಬಿಡೋದು. ಈ ಪೆನ್ಸಿಲ್ಗೆ ನಮ್ಮ ಸ್ಕೂಲಲ್ಲಿ ನಾವಿರ್ಬೇಕಾದ್ರೆ ಒಂದು ರಬ್ಬರ್ ಬ್ಯಾಂಡು ಇರೋದು, ಅಳಿಸೋ ರಬ್ಬರ್. ನಮಗ್ ಪೆನ್ಸಿಲ್ ತಗೊಳಕ್ಕೆ ದುಡ್ಡಿಲ್ಲ ಅಲ್ಲಿ. ಅಂಥದ್ರಲ್ಲಿ ರಬ್ಬರ್ ಇರೋ ಪೆನ್ಸಿಲ್ಲು ಅಂತ ಹೇಳಿದ ಕುತೂಹಲವಾಗಿ ನೋಡೋದು, ಎಷ್ಟು ಚೆನ್ನಾಗಿದೆ ಅದು, ಅದಿದ್ರೆ ನನ್ಗೆ ಚೆನ್ನಾಗಿರ್ತಿತ್ತು. ಏನೂ ಇಲ್ಲ, ಸಪ್ರೇಟ್ ಇದ್ರು ನಡೆಯುತ್ತೆ ನಮ್ಗೆ. ಆ ತರ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಮೇಲೆ ಎಳೆಯೋದು ನೀವು ನೋಡಿ. ತುಂಬಾ ಜನ ಬುಧನ ತತ್ವ ಬಳಸ್ತಿರೋ ಇಲ್ವೋ ತಗೊಬಂದು ಇಟ್ಕೊಳ್ಳೋದು. ಮೊನ್ನೆ ಕೂಡ ಬುಧನ ತತ್ವದ ಒಬ್ರು ಕನ್ಯಾ ರಾಶಿಯವರು ಬಳಸೋದೇ ಇಲ್ಲ ತಾಯಿ ಜೀವ ಮನೆಯಲ್ಲಿ.
ಯಾವಾಗ್ಲೂ ಮನ್ಸಲ್ಲಿ 1,80,000 ಲ್ಯಾಪ್ಟಾಪ್ ಅದು ಮುಟ್ಟೋಕ್ ತುಂಬಾ ಸ್ಮೂತ್ ಆಗಿದೆ ಗುರುಜಿ, ತುಂಬಾ ಚೆನ್ನಾಗಿದೆ. ನಿಮ್ ಕನ್ಯಾ ರಾಶಿ ಅವ್ರು ಹೀಗೆ ಮಾಡೋದು 28 ವರ್ಷ ತಾಯಿ ಜೀವ ಮಾಡಿರೋ ಎಡವಟ್ಟು. 1.5 ಲಕ್ಷದ ಲ್ಯಾಪ್ಟಾಪ್ ಎಷ್ಟಕ್ಕೆ ಬೆಳೆಸ್ತೀರಾ ಏನೇನಕ್ಕೆ ಬೆಳೆಸ್ತೀರಾ? 1.5 ಲಕ್ಷ ಬೇಕಿತ್ತ ನಿಮಗೆ ಅಂತ ಒಂದೊಂದೇ ಪಟ್ಟಿ ಮಾಡಿ ನಾನು ಕೊಟ್ಟೆ. ಇದ್ರಲ್ಲಿ ಯಾವ್ದಾದ್ರು ನಿಮ್ಗೆ ಫುಲ್ಫಿಲ್ ಆಗುತ್ತಂದ್ರೆ ಅಲ್ಲ, ನೋಡೋಕ್ ಚೆನ್ನಾಗಿತ್ತು. ನೋಡಿ, ಹೋಗಿದ್ದವ್ರು ಏನಕ್ಕೆ ಗೊತ್ತಾ, AC ತಗೊಳಕ್ ಹೋಗಿದ್ದಾರೆ. ಇನ್ನೊಂದು 20 ದಿನ ಅಂತ ಹೇಳ್ಬಿಟ್ಟು ಯಾರೋ ತಲೆ ಒಳ ಬಿಟ್ಟಿದೆ, ಏರ್ ಕೂಲರ್ ಅಂತ ಹೇಳಿದ್ದಾರೆ. ಏರ್ ಕೂಲರ್ ನಿಂದ ಬಂದ್ಬಿಟ್ಟು ಜಂಪ್ ಆಗ್ಬಿಟ್ಟು ಇದು ಏರ್ ಕೂಲರ್ ವ್ಯಾಲ್ಯೂ ಬಂದು 7,000 ರೂಪಾಯಿ. ತಗೊಳಕ್ ಹೋಗಿರೋದು ಬಂದು ಇದು 1.5 ಲಕ್ಷ. ಆಮೇಲೆ ಅವ್ರ ಯಜಮಾನ್ ಏನ್ ಮಾಡಿದಾರೆ ಗೊತ್ತಾ, ಪುಣ್ಯಾತ್ಮ, ಅಪ್ಪು ಮನೆಗೆ ಹೋಗ್ಬಿಟ್ಟು ನಾನು ಫೋನ್ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಮನೆಗೆ ಡೆಲಿವರಿ ಮಾಡಿಸ್ತಾನೆ, ನೀನ್ ಡೋಂಟ್ ವರಿ ಅಂತ ಮನೆ ಕರ್ಕೊಂಡ್ ಬಂದು ಇಂಥ ಕೆಲಸ ಬೂದನ ತತ್ವ ಇಂಥದ್ ಮಾಡಿಸುತ್ತೆ. ಜೇಬಲ್ ದುಡ್ಡು ಇಟ್ಕೊಂಡು ಶಾಪಿಂಗ್ ಹೋಗ್ಲೇಬೇಡಿ. ಮಾಲ್ಸ್ಗೆ, ಥಿಯೇಟರ್ಗೆ, ಕ್ಲಬ್ಗೆ, ಪಬ್ಗೆ, ಇಂಟೀರಿಯರ್ ಕೈ ಇಡಬೇಡಿ, ಅಲಂಕಾರಕ್ಕೆ ಕೈ ಇಡಬೇಡಿ, ಮೇಕಪ್ಗೆ ಹೋಗ್ಬೇಡಿ. ಸುಮ್ನೆ ಸರ್ಜರಿ ಮಾಡಿಸ್ತಾನೆ, ಏನಾದ್ರು ಕಾಸ್ಮೆಟಿಕ್ ಸರ್ಜರಿ, ಕೂದಲು ಕಮ್ಮಿ ಆಗ್ಬಿಟ್ಟಿದೆ, ಹಿಂಗಂತೆ ಅದಂತೆ ಇದಂತೆ, ಈ ತರದ್ ನ್ಯಾಚುರಲ್ ಆಗಿ ಏನಾದ್ರು ಒಂದ್ ಮಾಡೋ ತರ ಮಾಡಿ. ದಿಢೀರಂತ ಜಿಮ್ಗಳಿಗೆ ಸೇರ್ಬಿಟ್ಟು ವರ್ಕೌಟ್ ಮಾಡ್ತಾನೆ, ಕೀಲುಗಳು ಕಂಡುಗಳೆಲ್ಲ ಕಣ್ಣಲ್ಲಿ ಬರ್ತವೆ. ಸಿಂಹರಾಶಿ ಸ್ವಲ್ಪ ನೋಡ್ಕೊಂಡು ಗ್ಲಾಮರ್ ಆಗ್ತದೆ, ಏನು ತೊಂದರೆ ಏನಿಲ್ಲ. ಅನವಶ್ಯಕ ಇನ್ವೆಸ್ಟ್ಮೆಂಟು, ಟ್ರೇಡಿಂಗು, ಬಿಟ್ಕಾಯಿನ್ ಈಗ ಸಖದಾಗಿದೆ ಗುರುಗಳೇ, ಎಲ್ಲಾ ಮಾರ್ಕೆಟ್ ಬಿದ್ದಿದೆ. ಬಿಟ್ಕಾಯಿನ್ ಇಸ್ ಬೆಟ್ರು ಅಂತ ಯಾರಾದ್ರೂ ತಲೆ ಕೆಡಿಸ್ತಾನೆ. ಅಗೇನ್ ಐ ಆಮ್ ಸೇಯಿಂಗ್, ಏನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಮೊನ್ನೆನೂ ನೋಡಿ, ಈ ಒಂದು IT ಕಂಪನಿ ವಿಶೇಷವಾಗಿ 30,000 ಜಾಬ್ಗಳನ್ನ ತೆಗ್ದಿರೋದಲ್ದೆ ಹೊಸದಾಗಿ ಜಾಬ್ ಆಫರ್ ಏನ್ ಕೊಟ್ಟಿತ್ತಲ್ಲ ಅದೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟಿದೆ. ಆಲ್ಮೋಸ್ಟ್ 28,000 ಜಾಬ್, 28,000 ಜಾಬ್ಸ್ ಆಫರ್ ಏನ್ ಕೊಟ್ಟಿತ್ತು ಅದು ಏನು ಆಗ್ಬೋದು ಎಷ್ಟು ಗೊತ್ತಾ? 2.5 ಲಕ್ಷ ರೂಪಾಯಿ. 5 ವರ್ಷ ಅಗ್ರಿಮೆಂಟು, 2.5 ಲಕ್ಷ ವರ್ಷಕ್ಕೆ ಕೈಗೆ 18,000 ರೂಪಾಯಿ ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ. 5 ವರ್ಷ ಅಗ್ರಿಮೆಂಟು, ನೀವು ಹೊರಗಡೆ ಹೋಗೋವಾಗಿಲ್ಲ. ಪ್ರೋಟೋಕಾಲ್ಸು, ಲೊಸ್ಕು ಅಂತ ಹೇಳ್ಬಿಟ್ಟು ಬುಧನ ತತ್ವ ಈ ಅಕೌಂಟಿಂಗು, ಬ್ಯಾಂಕಿಂಗು, ಮ್ಯಾನೇಜ್ಮೆಂಟು ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ತಲೆನೋವುಗಳು ಬರ್ತಕ್ಕಂಥದ್ದು ಆಗುತ್ತೆ. ಎಚ್ಚರಿಕೆ. ಫೈನಾನ್ಸ್ ಡಬಲ್ ಮಾಡ್ಬಿಡ್ತೀವಿ, ಇಂಟ್ರೆಸ್ಟ್ ಡಬಲ್ ಕೊಟ್ಬಿಡ್ತೀವಿ, ರಿಟರ್ನ್ಸ್ ಡಬಲ್ ಕೊಟ್ಟಂಗೆ. ಮೊನ್ನೆ ಒಂದು ತಾಯಿ ಜೀವ ಬಂದ್ಬಿಟ್ಟಿದೆ, ಗುರುಗಳೇ ಹಿಂಗ್ ಆಗ್ಬಿಟ್ಟಿದೆ ಗುರುಗಳೇ, ಚೆಕ್ ಕೊಟ್ಟಿದ್ದಾರೆ ಒಂದು 30-35 ಲಕ್ಷ ಹಿಂಗ್ ಆಗ್ಬಿಟ್ಟಿದೆ ಗುರುಗಳೇ ಅಂತ ನಮ್ ಬರ್ದಿರೋದು. ಅದು ಇದ್ ಮಾಡ್ಕೊಂಡ್ ಬರ್ತೀರಂತ ನೋಡಿ, ಇಲ್ಲಿ ಬರ್ದಿನ 5, 15, 35 ಅಂತ 30 ಚಿಲ್ಲರೆ ತಾಯಿ ಜೀವ ಕರೆಕ್ಟ್ ಆಗಿ ರಿಟರ್ನ್ಸ್ ಕೊಡ್ತಿದ್ರಂತೆ. 3% ಬರ್ತಿತ್ತಂತೆ. ನೋಡಿ, 3% ಮುಖ ನೋಡಕ್ ಹೋಗಿ 30 ಲಕ್ಷ ಪಂಗನಾಮ. ಇಂಥ ಕೆಲ್ಸಗಳಿಗೆ ಸಿಂಹರಾಶಿ ಸಿಗಾಕೋತೀರಿ, ಜಾಗ್ರತೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಆರುದ್ರಾ ನಕ್ಷತ್ರ. ಇವತ್ತು ಚಂದ್ರ ಆರುದ್ರಾ ನಕ್ಷತ್ರದಲ್ಲಿ ಇರತಕ್ಕಂಥದ್ದು. ರಾಹು ನಕ್ಷತ್ರ. ಆ ರಾಹು ಒಂಟಿಯಾಗಿ ಕೂತಿದ್ದಾನೆ, ಕೊಂಬದಲ್ಲಿ ಬಲವಾಗಿ ಕೂತಿದ್ದಾನೆ. ಅದೃಷ್ಟಕ್ಕೆ ಗುರುವಿನ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಚೇತರಿಕೆ. ಮೇಷರಾಶಿ
ಸ್ವಲ್ಪ ನೋಡಿ, 3ನೇ ಮನೆಯಿಂದ ಚಂದ್ರ ನಿಮ್ ಭಾಗ್ಯಸ್ಥಾನ ರಾಹು ಸಾರದಲ್ಲಿ ನೋಡ್ತಾನೆ. ದೆನ್ ರಾಹು ಸಾರದಲ್ಲಿ ಉಲ್ಟಾ ನೋಡ್ತಾನೆ. ರಾಹು ಮುಂದಕ್ಕೆ ಹೋಗಲ್ಲ, ಉಲ್ಟಾ. ಸೊ ರಾಹು ನೋಡೋದು 3, 7, 10 ಅನ್ನತಕ್ಕಂಥ ಒಂದು ಭಾವ. ಆ 3ನೇ ಭಾವ ಯಾವುದು? ನಿಮ್ ಮೇಷನೇ. ಕುಳಿತಿರೋ ರಾಹು ನೋಡೋದು ಯಾವುದು? ಭಾಗ್ಯನೇ. ಅಲ್ಲಿಂದ 7ನೇ ಮನೆ, ಅಲ್ಲಿಂದ 10ನೇ ಮನೆ ಅಂತ ಹೇಳಿದ್ರೆ ನಿಮ್ ರಾಶಿಗೆ ಅಷ್ಟಮ. ಖಂಡಿತ ನಿಮ್ಮ ಉದ್ಯೋಗ, ಅಧಿಕಾರ, ಬಲಕ್ಕೆ ಸರಿಯಾದ ಪೆಟ್ಟು. ಸ್ವಲ್ಪ ಜಾಗ್ರತೆ. ದೊಡ್ಡವರು, ಈ ಮಿಲಿಟರಿ, ಪೊಲೀಸು, ಗುಪ್ತಚರ ಕೆಲಸ, ಗುಪ್ತವಾಗಿ ದುಡ್ಡು ಮಾಡಿದವರು, ಕೊಳ್ಳೆ ಹೊಡೆದವರು, ಏನೋ ಒಂದು ಕರ್ಮ ದಬ್ಬಾಕ್ಬಿಡ್ತಾನೆ. ರಾಹು ಈಸ್ ಇಲ್ಯೂಷನ್. ಈ ಪಿಕ್ಚರ್ ನೋಡಿದ ತಕ್ಷಣ ಕೆಲವು ನೋಡಿ ಗಡ್ಡ ಬಿಡೋದು. ಈ ಉಪೇಂದ್ರ ಅವ್ರದ್ದು ಅವಾಗ ಬಂದಾಗ ನೋಡ್ಬೇಕಿತ್ತು. MTV ಸುಬ್ಬುಲಕ್ಷ್ಮಿಗೆ ಬರೆಯೋಳು ಇಂಥದ್ದೇನೇನೋ ಮಾಡ್ಕೊಂಡು ಬಂದ್ಬಿಟ್ಟಿರೋರು. ಅಯ್ಯೋಯ್ಯೋ, ಯಾಕೆ ಹೇಳ್ತೀರಾ? ಪ್ರಭುದೇವದು ಯಾವ್ದೋ ಒಂದು ಪಿಕ್ಚರ್ ಬಂದಿತ್ತು, ಹಾಡು, ದೊಗಲೆ ಪ್ಯಾಂಟು ತಗೊಳ್ಳಿ. ನಾನು ಬರ್ತಿದ್ದೆ ಫ್ರೆಸರ್ ಟೌನು ಈ ತರ ಅಂತ ಹೇಳ್ಬಿಟ್ಟು ಕೆಲಸ ಮುಗಿಸ್ಕೊಂಡು ನಡ್ಕೊಂಡು ಬರ್ತಿದ್ದೆ ನಮ್ಮ ಮನೆಗೆ. ಕಾಡ್ಗೊಂಡ್ನಲ್ಲಿನಲ್ಲಿ ನಮ್ಮ ಆಚಾರ್ಯರ ಮನೆ ಪಕ್ಕದಲ್ಲಿ. ರಾತ್ರಿ 9, 9:30, 10 ಗಂಟೆ ಆಗ್ಬಿಟ್ಟಿರೋದು. ಅಷ್ಟೊತ್ತಲ್ಲಿ ಬಸ್ ಇಲ್ಲ, ಆಟೋಗೆ ದುಡ್ಡು ಖರ್ಚು ಮಾಡೋಕೆ ಇಷ್ಟ ಇಲ್ಲ. ಬರ್ತಿದ್ರೆ ಅಲ್ಲಿ ಒಂದು ಡಾನ್ಸ್ ಇವೆಂಟ್ಸ್ ಇನ್ನೊಂದು ಮಾಡಿಬಿಟ್ಟು ಆ ಹುಡುಗರುಗಳು ರೋಡಲ್ಲೇ ನೋಡ್ಬೇಕು, ಆ ಜಿಗಿ ಬಟ್ಟೆ ಹಾಕೊಂಡು ಅಂತ ಹೇಳ್ಬಿಟ್ಟು ಇಲ್ಯೂಷನ್ ಕೈಂಡ್ ಆಫ್ ಸ್ಟಫ್. ಎಲ್ಲ ಇಲ್ಯೂಷನ್. ಈಗ ನೋಡಿ, ಅವನ್ ದಳಪತಿ ಗೆದ್ದಿದ್ದಾನಲ್ವಾ, ತಗೊಳ್ಳಿ, ಎಲ್ಲ ನಮ್ಮ ಕರ್ನಾಟಕದಲ್ಲಿ 4 ಜನ ಹೀರೋಗಳಿಂದ ಬಿದ್ದಿದ್ದಾರೆ. ಆಗ್ತಾರ ಅದ ಅಂಬಿಗೊಬ್ಬರಿಗೆ ಆ ಗುಂಡಿಗೆ. ನಿಜವಾಗ್ಲೂ ಆ ಧರ್ಮಾತ್ಮ, ನಿಜವಾಗ್ಲೂ ಧರ್ಮಾತ್ಮನೇ ರೀ. ತುಂಬಾ ಕೆಲಸ ಮಾಡಿದ್ದಾರೆ. ಮಾಡಿಸ್ಕೊಂಡವ್ರಿಗೆ ಮಾತ್ರ ಗೊತ್ತು ಎಷ್ಟು ಮಾಡಿದ್ದಾರೆ ಇಷ್ಟೇ ಹೇಳಬಲ್ಲೆ. ಅವ್ರು ನೆನ್ಸಿದ್ರೆ CM ಆಗ್ಬೋದಿತ್ತು. ಆ ಮನುಷ್ಯ ನಿಸ್ವಾರ್ಥಿ, ಬರಲ್ಲ. ರಾಜಕೀಯಕ್ಕೆ ಬೇಕಾದಂತ ಅವನ್ ಪಟುತ್ವಗಳು, ಸುಳ್ಳುಗಳು, ಬೆನ್ನು ಚೂರಿ ಹಾಕೋದು, ಈ ಪಕ್ಷದಿಂದ ಆ ಪಕ್ಷದ ಪಕ್ಷಾಂತರ ಮಾಡೋದು, ಮೃದು ಹೃದಯ, ಮಾತು ಹೊರಟೆ. ಆ ಪುಣ್ಯಾತ್ಮ ರೀ. ಇದೇ ತಿಂಗಳು ಅವ್ರ ಬರ್ಡೇ. ಆ ಪುಣ್ಯಾತ್ಮ, ಇನ್ನೊಂದು ಪುಣ್ಯಾತ್ಮ ರವಿಚಂದ್ರನ್, ರವಿ ಮಾಮ. ತುಂಬಾ ನನಗೆ ನಮ್ಮ ಕನ್ನಡದವರು ಅನ್ನೋದು ನಾವು ಹೇಳ್ಕೋಬೇಕ್ರಿ. ಅವರ ಯೋಗ್ಯತೆಗಳ ಬಗ್ಗೆ, ಶಕ್ತಿಗಳ ಬಗ್ಗೆ, ಅವ್ರು ಮಾಡಿದಂತ ಕೆಲಸಗಳ ಬಗ್ಗೆ ನಾವು ಪದೇ ಮರ್ತು ಬಿಡ್ತಿದ್ದೇವೆ. ನಾವು ಇಂಥವ್ರ ಜೊತೆಲಿ ನಾವು ಇದ್ವಿ ಅಂತ. ಇನ್ಯಾವತ್ತಿಗೂ ಪ್ರೇಮಲೋಕ ಯಾರು ಸೃಷ್ಟಿ ಮಾಡಕ್ಕಾಗಲ್ಲ. ಇನ್ಯಾವತ್ತಿಗೂ ಮಂಡ್ಯದ ಗಂಡು ಅಂಬರೀಷ್ನ ಬೀಟ್ ಮಾಡೋಕೆ ಇನ್ನೊಬ್ರು ಬರೋಲ್ಲ. ದಟ್ ಮ್ಯಾನ್ ವುಡ್ ಹ್ಯಾವ್ ಬಿನ್ ಸಮಥಿಂಗ್. ಅಜಾತ ಶತ್ರು, ಎಲ್ಲ ಪಕ್ಷದಲ್ಲೂ ಇದ್ರು ಅವರಿಗೆ ಅಜಾತ ಶತ್ರು. ಅವ್ರಿಗೆ ಅದು ಬರ್ಲಿಲ್ಲ, ದುಡ್ಡು ಮಾಡೋದು ಬರ್ಲಿಲ್ಲ, ಹಂಚೋದು ಈ ತರ ಎಲ್ಲ ಮಾಡ್ಕೊಂಡು ಬೇರೆ ತರದ್ದು. ಅದಕ್ಕೆ ಎಲ್ಲೋ ಆ ಮನುಷ್ಯ ಕಡೆಗೆ ಯಾವ್ದು ಬೇಡ ಅಂತ ಪಕ್ಕದ ಜರುಗ್ಬಿಟ್ಟಿತ್ತು. ಅಂಥವ್ರಿಗೆ ಈಗ ಕಾಲ ಬಿಡಿ ನೋಡಿ. ಈಗ ದಳಪತಿ ಬಂದಿದ್ದೆ, ಈಗ ಮಾತುಕತೆಗಳು, ಇಲ್ಯೂಷನ್ಸು, ಇವರಾದ್ರೆ ಚಂದನ, ಅವರಾದ್ರೆ ಚಂದನ, ಹಿಂಗಿದೆ. ಕರ್ನಾಟಕದಲ್ಲಿ ಒಂದು ಬರೆದಿಟ್ಕೊಳ್ಳಿ, ಇವತ್ತು ಆರಿದ್ರ ನಕ್ಷತ್ರ ಇಲ್ಯೂಷನ್ ಹೊಡೆದಾಕ್ತೀನಿ, ಕನ್ನಡಿ ಅದು ಹೊಡೆದಾಕ್ತೀನಿ. ಇಲ್ವೇ ಇಲ್ಲ. ಬೇಡ ಅಂದರೂ ಕೂಡ CM ಪಟ್ಟ ಸುಮ್ಮನೆ ಒಂದು ಅಕ್ಷಿ ಅಂದ್ಬಿಟ್ಟಿದ್ರೆ ರಾಜ್ಕುಮಾರ್ ಸರ್ಗೆ ಬಂದ್ಬಿಟ್ಟಿರೋದು ನೋಡಿ. ಅದಕ್ಕೇನು ಆ ಪುಣ್ಯಾತ್ಮ ರಾಹು ನಕ್ಷತ್ರದಲ್ಲೇ ಹುಟ್ಟಿರೋದು ನೋಡಿ. ಇಲ್ಯೂಷನ್ ಇದು ಅಂತ ತಿಳ್ಕೊಬಿಟ್ಟಿದ್ರು. ಇಲ್ಯೂಷನ್ ಸ್ವಾತಿ ನಕ್ಷತ್ರ, ಮಹಾ ನಕ್ಷತ್ರ ಬೇಡಪ್ಪ, ದೇವ್ರು ಕೊಟ್ಟಿದ್ರಲ್ಲಿ ನನಗೆ ಸಾಕು, ಜನಗಳ ಪ್ರೀತಿ, ಅಭಿಮಾನಿ ದೇವತೆಗಳು ಅಂತ ಕದಲ್ಬಿಟ್ರು. ಆ ಇಲ್ಯೂಷನ್ ಹೋಗ್ಲಿಲ್ಲ. ಈ ಮಾಯೆ ಅಂತೀವಿ, ಇಲ್ಯೂಷನ್ ಅಂದ್ರೆ ಇದೆಲ್ಲ ಮಾಯೆ, ಇದಿರಲ್ಲ ಒಂಚೂರು. ಕನ್ನಡದವರು ವ್ಯಕ್ತಿ ಪೂಜೆ ಮಾಡಲ್ಲ. ಕನ್ನಡದವರು ಈ ತರ ಬುರುಡೆ ಬಿಡೋರ್ನೆಲ್ಲ ಈ ಫಿಲಮ್ ನಲ್ಲಿ ಒಂದು ಡೈಲಾಗು, ಅವ್ರು ನಡ್ಕೊಳ್ಳೋದು ಪರ್ಸನಲ್ ಲೈಫ್ ನಲ್ಲಿ ಹೆಂಗಿದೆ ಏನಿದೆ ಎಲ್ಲ ಗೊತ್ತಿದೆ. ಯಾರೋ ಒಬ್ರು ಅಲ್ಲೂ ಹಂಗೆ ಇಲ್ಲೂ ಹಂಗೆ ಇದ್ದಾರೆ. ಬಟ್ ಅವ್ರು ಜನಗಳ ಮಧ್ಯೆ ಬರೋಕ್ ಸ್ವಲ್ಪ ಯೋಚನೆ ಮಾಡ್ತಾರೆ. ಖಂಡಿತ ಮಾಡಲ್ಲ. ಯಾವ ಫಿಲಮ್ ನಟರನ್ನು ತಗೋಬಂದು ಸುಮ್ಮನೆ ಈ ತರ ದಿಢೀರಂತ ಏನೋ ಒಂದ್ ಮಾಡ್ತಕ್ಕಂಥವ್ರನ್ನ ಖಂಡಿತ ಕನ್ನಡದವ್ರು ಒಪ್ಪಲ್ಲ. ಅದಕ್ಕೆ ಕನ್ನಡದವ್ರು ಒಪ್ಪಲ್ಲ. ಎಷ್ಟೇ ಕನ್ನಡದವ್ರದ್ದು ಒಂದು ಶಕ್ತಿ ಏನ್ ಗೊತ್ತರ, ಎಲ್ರು ಒಂದ್ ಒಳ್ಳೇದ್ ಮಾಡ್ತಾನೆ ಅಂತ ಕಾಯ್ತಿದ್ರೆ ಎಲ್ಲ ಪಕ್ಕದ ಸ್ಟೇಟ್ ಅಲ್ಲಿ ಅಬ್ಬಾ
ಈ ಒಂದು 60 ವರ್ಷದ ಅರಾಜಕತೆಯನ್ನ ತೆಗೆದು ಒಬ್ಬನ ಕರ್ಕೊಂಡು ಬಂದಿದ್ದೀವಿ. ಇವನೇನು ಒಳ್ಳೇದ್ ಮಾಡ್ತಾನೆ, ಒಂದಾದ್ರೂ ಒಳ್ಳೇದ್ ಮಾಡ್ತಾನೆ ಅಂತ ನೋಡ್ತಿರ್ತಾರೆ ಓಟ್ ಹಾಕಕ್ಕೆ. ನಮ್ಮವ್ರಂಗಲ್ಲ ನಾವು, ಕನ್ನಡದವರು ಬರೆದಿಟ್ಕೊಳ್ಳಿ, ಹೌದು ಅಲ್ವೋ ಹೇಳಿ. ನಾವು ಒಂದು ತಪ್ಪು ಕಾಯ್ತಿರ್ತೀವಿ. ಅನ್ನಭಾಗ್ಯ ಹೇಳಿದ್ರು, ಕರೆಕ್ಟ್ ಟೈಮಿಗೆ ಬಂದಿಲ್ಲ. ಬಸ್ಸು ಫ್ರೀ ಅಂದಿದ್ರು, 200 ಯೂನಿಟ್ ಅಂದಿದ್ರು, 2,000 ರೂಪಾಯಿ ಇನ್ನೂ ತಿಂಗಳು ಕರೆಕ್ಟಾಗಿ ಆಗಿಲ್ಲ ಸ್ವಾಮಿ. ನಾವು ಇದು ಕಾಯ್ತಾ ಇರ್ತೀವಿ. ಅದೇನು ಅವ್ರ ಅಪ್ಪನ ಮನೆಯದ ಕೊಡೋದವ್ರು ಹೇಳಿದ್ರಲ್ವಾ, ಹೇಳಿದ್ಮೇಲೆ ಕೊಡ್ಬೇಕು ಸ್ವಾಮಿ ನಾವು. ಒಂದು ತಪ್ಪು, ಒಂದು ದಿನ ಲೇಟ್ ಆಗ್ಬಿಟ್ರು ಅಂದ್ರು ಓಟಿಲ್ಲ. ನಾವು ಹಾಗೆ ಈ ಇಲ್ಯೂಷನ್ ಎಲ್ಲ ಬುರುಡೆ, ಅವ್ನ್ ಬುರುಡೆ ಬಿಟ್ಟ ಅಂತ. ಸೊ ಮೇಷ ರಾಶಿ ಅಂತ ಇಲ್ಯೂಷನ್ ಅಲ್ಲಿ ಇದ್ದವ್ರಿಗೆ ಇವತ್ತೊಂದು ಸಣ್ಣ ಹೊಡೆತ. ನಂದೇ ಹೆಸರು, ನಂದೇ ದುಡ್ಡು, ನಂದೇ ಅಧಿಕಾರ, ನಾನೇ ಸರಿ, ಮೋಸ ಮಾಡಿ ಸಂಪಾದನೆ, ಇನ್ನೊಂದು ಸುಟ್ಟಾಗ್ತಕ್ಕಂಥದ್ದಾಗುತ್ತೆ. ಜಾಗ್ರತೆ. ವೃಷಭ ರಾಶಿ, ಇಟ್ಸ್ ಎ ಕೈಂಡ್ ಆಫ್ ಎ ನೈಸ್ ಡೇ. ದಿಢೀರ್ ನಿರ್ಧಾರಗಳೇನು ತಗೊಳಕ್ ಹೋಗ್ಬೇಡಿ. ಟೀಚರು, ಪ್ರೀಚರು, ಸೈಂಟಿಸ್ಟು, ರಿಸರ್ಚ್ ಸ್ಕಾಲರು, ಮೆಡಿಕಲ್ಲು, ಇಂಥ ಲೈನಲ್ಲಿ ಇರ್ತಕ್ಕಂಥವ್ರು ವಿಶೇಷ ಅಭಿವೃದ್ಧಿಯ ಒಂದು ದಿನವಾಗಿರ್ತಕ್ಕಂಥದ್ದು ಇರುತ್ತೆ. ಫ್ಯಾಂಟಾಸ್ಟಿಕ್. ಇನ್ನು ಮಿಥುನ ರಾಶಿ, ನಿಮ್ಮನಲ್ಲೇ ಚಂದ್ರ ರಾಹು ಸಾರ, ರಾಹು ಭಾಗ್ಯದಲ್ಲಿದ್ದಾನೆ. ಫಿಕ್ಸ್ಡ್ ಇನ್ಕಮ್ ಒಂದು ಇವತ್ತು ಬರ್ತಕ್ಕಂಥದ್ದು. ಲಾಯರ್ ಆಗಿ, ಅಡ್ವೊಕೇಟ್ ಆಗಿ, ಲೀಗಲ್ ಸಪೋರ್ಟ್ ಆಗಿ, ಮ್ಯಾನೇಜ್ಮೆಂಟ್ ಸಪೋರ್ಟ್ ಆಗಿ ನಡೀತಕ್ಕಂಥದ್ದಾಗುತ್ತೆ. ಗುರು ಚಾಂಡಾಳ ಅಂದ್ರೆ ಕೆಲವೊಂದು ಸಮಯ ಏನ್ ಮಾಡೋಣ ಮಕ್ಕಳೇ, ತಪ್ಪು ತಿಳ್ಕೊಬೇಡಿ. ನನಗೆ ತುಂಬಾ ಆತ್ಮೀಯ ಡಾಕ್ಟರ್ ಒಬ್ರು ಹೇಳಿದ್ರು, ನೋಡಿ ಗುರುಗಳೇ, ಆರೋಗ್ಯ ತುಂಬಾ ಮುಖ್ಯ. ಎಲ್ಲರೂ ಆರೋಗ್ಯವಾಗಿದ್ಬಿಟ್ರೆ ನಮ್ಮಂತವ್ರ ಪಾಡಿ ಹಿಂಗೆ. ಡಾಕ್ಟ್ರು ನಾವು ಇಷ್ಟೆಲ್ಲ ಕಷ್ಟಪಟ್ಟು ಓದಿರೋರು, ಯಾರಾದ್ರೂ ಅನಾರೋಗ್ಯ ಬಿದ್ರೆ ಸಾಕು, ನಮ್ಮ ಆಸ್ಪತ್ರೆಗೆ ಬಂದ್ರೆ ಸಾಕು ಅಂತ ಕಾಯ್ತಿರ್ತೀವಿ. ಸತ್ಯವಾದ ಮಾತು. ಏನ್ ಸರಿ ಸಂಕಟ ಆಗುತ್ತೆ. ನಾವು ಹೆಂಗ್ ಬದುಕೋದು? ನಾವು ಓದಿದೀವಲ್ವಾ, ಯಾರಿಗಾದ್ರು ಕಾಯಿಲೆ ಬಂದ್ರೆ ಸಾಕು ಅಂತ ಕಾಯ್ತಿರ್ತೀವಿ. ಕಾಯಿಲೆ ಬಂದ್ರೆ ತಾನೆ ಅವ್ನು ನಮ್ಮ ಹತ್ರ ಬರೋದು. ಮೂಳೆ ತಜ್ಞರು ಅವರು. ಏನಾದ್ರೂ ಒಂದು ಬಿದ್ದು ಒಂದು ಮೂಳೆ ಕದಲ್ದು ಬಂದ್ರೆ ಸಾಕು, ಪ್ಲಾಸ್ಟರ್ ಹಾಕೋದು, ಸೆಟ್ ಮಾಡೋದು, ಹಿಂಗಿರುತ್ತೆ. ಸತ್ಯ ಅಲ್ವಾ? ಸತ್ಯ ಅಲ್ವಾ? ಒಂದ್ ಲಾಯರ್ನ ಕೇಳಿ ನೋಡಿ. ನಮ್ಮ ವಕೀಲು ತುಂಬಾ ಆತ್ಮೀಯ ವಕೀಲರಿದ್ದಾರೆ. ನೊಂದುಕೊಂಡು ಸಂಕಟದಿಂದ ಹೇಳ್ತಾರೆ. ಏನಾದ್ರೂ ಒಂದು ಅನಾಥ ಆದ್ರೆ ನಮ್ಮ ಹತ್ರ ಬರ್ತಾರೆ ಗುರುಗಳೇ. ಹಾಗಿದ್ರೇನೆ ಪೊಲೀಸ್ ಸ್ಟೇಷನ್ ಹಂಗೆ ಆಗ್ಬಿಟ್ಟಿದೆ. ಏನಾದ್ರೂ ಕಿರಿಕಿರಿ, ಹೊಡೆದಾಟ, ಬಡದಾಟ ಆಗ್ಬೇಕು ಅಂತ ಬಯಸುವಂಥದ್ದು ಆಗ್ಬಿಟ್ಟಿದೆ ಇವತ್ತು. ಇಲ್ಲ ಅವ್ರ ಹೊಟ್ಟೆಪಾಟ್ ನಡೆಯೋಲ್ಲ. ನಾವಾದ್ರೂ ಏನಾದ್ರೂ ಒಂದು ಒಳ್ಳೆ ಕೇಳಕ್ ಬರ್ತಾರಪ್ಪ ದಾರಿಗೆ ಅಂತ ಒಂದು ಖುಷಿ ಇದೆ ನಮ್ಮ ವಿದ್ಯೆಗೆ. ಅವ್ನ್ ಕೆಟ್ಬಿಟ್ಟು ಬಾ ಅಂತ ನಾವು ಬಯಸೋದಿಲ್ಲ. ಮದುವೆಗೆ, ವಿದ್ಯೆಗೆ, ವಾವ್, ಜನ್ಮ ನಕ್ಷತ್ರ, ಆ ಒಂದು ಲಕ್ಕಿ ನಂಬರ್ಗೆ, ಈ ತರದ್ದೆಲ್ಲ ಅದ್ರಲ್ಲಿ ಇದೆ. ನಮ್ದು ಒಂದು 80%. ಬಟ್ 20% ಸ್ವಲ್ಪ ಬಾಧೆ ಇರೋರು ಬಂದಾಗ ತುಂಬಾ ನೋವಾಗ್ತಕ್ಕಂಥದ್ದು ಉಂಟು. ಇವತ್ತು ಆ ರೀತಿ ಮಿಥುನ ರಾಶಿ. ಸೊ ತೊಂದರೆ ಏನಿಲ್ಲ. ಕರ್ಕಾಟಕ ರಾಶಿ 100% ಅಷ್ಟೊಂದಲ್ಲಿ ರಾಹು, 12ನೇ ಮನೆಯಲ್ಲಿ ಚಂದ್ರ. ರಾಹು ಸಾರ ಖಂಡಿತ ಯಾವ್ದಾದ್ರು ದುಡ್ಡು ಕಳ್ಕೊಳ್ಳೋದು, ಮನಿ ಗೇಮ್, ಸ್ಟಾಕ್ ಮಾರ್ಕೆಟ್ ಗೇಮ್, ಇಲ್ಲ ತಾಯಿಗೆ ಅನಾರೋಗ್ಯ, ಇಲ್ಲ ತಂದೆಗೆ ಏನಾದ್ರೂ ಎಡವಟ್ಟು, ಏನಾದ್ರೂ ಒಂದು ಖರ್ಚು, ವ್ಯವಸ್ಥೆಗಳು, ದುರ್ವ್ಯವಸ್ಥೆಗಳು, ಈ ತರದಾಗ್ತಕ್ಕಂಥ ಒಂದು ಭಾವ ಉಂಟು. ದುರ್ಗಾ ಆರಾಧನೆ, ದುರ್ಗಾ ಪೂಜೆ, ದುರ್ಗಾ ಸೇವೆ ಸ್ವಲ್ಪ ನೋಡ್ಕೊಳ್ಳಿ. ಸಿಂಹ ರಾಶಿ, ರಾಹು 7ನೇ ಮನೆ. ಯಾರೋ ಬರ್ತಾನೆ ಬುಡುಬುಡಿಕೆ ದಾಸೆ. ನೋಡಿ ಮೊನ್ನೆ ಅಂಗಡಿಗಳಿಗೆಲ್ಲ ಯಾರನ್ನೋ ಫೋಟೋ ಹಾಕೊಂಡು ಹುಡುಕ್ತಿದ್ದಾರೆ ಪೊಲೀಸರು. ಹಿಂಗ್ ಬರೋದಂತೆ, ಕೊಡಿ ಇದನ್ನ ಅಂತ ಹೇಳ್ಬಿಟ್ಟು ಹಿಂಗಂದು ಹಿಂಗನೋಷ್ಟಲ್ಲಿ ಕೈಯಲ್ಲಿರೋ ಉಂಗ್ರನೇ ಇಲ್ಲ. ಇವ್ರ ಮನೆ ಬಂಗಾರ ಆಗೋಗ. ಹಂಗಂದು ಕಣ್ಕಟ್ಟು ವಿದ್ಯೆ. ಈಗಂದು ಹೀಗೆ ಅವನನ್ನಾದ್ರೂ ನಂಬೋದು. ಅವ್ನ ಹೊಟ್ಟೆ ಪಾಡಿಗೆ ಏನೋ 100,000 ಇನ್ನೊಂದು ಈ ತರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡಿ ಹೌದು ಸಾತೆ ಎಲ್ಲಿ ಓಡೋಗ್ಬಿಟ್ಟ ಅಂತ ಗೊತ್ತಿಲ್ಲ. ಏನ್ ತಗೊಳ್ಳಿ, ಯಾರನ್ನ ಕೇಳಿದ್ರು ಈಸ್ ಅ ಟ್ರೇಡಿಂಗ್ ಎಕ್ಸ್ಪರ್ಟ್. ನೋಡಿ, ಇಲ್ಯೂಷನ್ ಕ್ರಿಯೇಷನ್ 7ನೇ ಮನೆನೇ ಹೇಳೋದು, ನೆನ್ಪಿಟ್ಕೊಳ್ಳಿ. 7ನೇ ಮನೆಯವನು 8ನೇ ಮನೆಯಲ್ಲಿದ್ದಾನೆ. ಸೊ ಸಿಂಹ ರಾಶಿಗೆ ಎದುರುಗಡೆಯವರು ನಿಮ್ಮನ್ನ ತಲೆ ಕೆಡಿಸ್ತಕ್ಕಂಥದ್ದು ಆಗುತ್ತೆ.
ಇವತ್ತು ಆ ತರದ ತಲೆ ಕೆಡದ ಎದುರುಗಡೆಯ ವ್ಯಕ್ತಿಗಳ ಜೊತೆ ನಿಮ್ಮದೇ ನಿರ್ಧಾರ, ವ್ಯವಸ್ಥೆ, ಎಕ್ಸ್ಪರ್ಟ್ಸ್ ನ ಕೇಳಿ ವ್ಯವಹಾರ, ಉದ್ಯೋಗ ಮುಂದಕ್ಕೆ ಹೋಗ್ತಿರೋ ಸೂಪರ್. ರಾಹು 6ನೇ ಮನೆ ಕನ್ಯಾ ರಾಶಿ. ಫ್ಯಾಂಟಾಸ್ಟಿಕ್. ಸ್ಪೋರ್ಟ್ಸ್ ಲೈನ್ ಅಲ್ಲಿ ಇದ್ದೀರಿ, ಲೀಗಲ್ ಲೈನ್ ಅಲ್ಲಿ ಇದ್ದೀರಿ, ಮೆಡಿಸಿನ್ ಲೈನ್ ಅಲ್ಲಿ ಇದ್ದೀರಿ, ರಿಸರ್ಚ್ ಲೈನ್ ಅಲ್ಲಿ ಇದ್ದೀರಿ, ಸೈಂಟಿಸ್ಟ್ ಲೈನ್ ಅಲ್ಲಿ ಇದ್ದೀರಿ, ಪೋಸ್ಟ್ ಮಾರ್ಟಮ್, ಫಾರೆನ್ಸಿಕ್, ಇಂಥ ಡಿಪಾರ್ಟ್ಮೆಂಟ್ಗಳು, ಜೈಲರು, ಕೈದಿಗಳ ಪರಿವರ್ತನ, ಜಗದ್ಗುರುಗಳು, ಅಂಥವರನ್ನೇ ಪರಿವರ್ತನೆ ಮಾಡತಕ್ಕಂಥವರು, ಯೋಗ ಸಾಧಕರು, ಹಠಯೋಗ ಸಾಧಕರು. ಯೋಗ ಬೇರೆ, ಹಠಯೋಗ ಬೇರೆ, ನೆನಪಲ್ಲಿ ಇಟ್ಕೊಳ್ಳಿ. ಹಠಯೋಗಿಗಳು ನಮ್ಮ ಜೊತೆಲಿ ಇರಲ್ಲ. ಅದಕ್ಕೊಂದು ಎಕ್ಸಾಂಪಲ್, ಕೆಲವನ್ನ ನೀವು ನೋಡಿರ್ತೀರಿ, ನೀರಲ್ಲಿ ಕುಳಿತುಕೊಳ್ಳೋದು, ನೀರಲ್ಲಿ ಮಲ್ಗೋದು, ನೀರಲ್ಲಿ ಅಚ್ಚುಕಟ್ಟಾಗಿ ಮಾತಾಡ್ತಿರ್ತಾರೆ, ಮಲಗಿರ್ತಾರೆ. ಅವ್ರು ಮುಳುಗೋದಿಲ್ಲ, ಗಂಟೆಗಟ್ಲೆ ಕೈಕಾಲು ಆಡಿಸ್ದೆ. ಇದು ಹೆಂಗಪ್ಪ ಅಂತ ನಮ್ಗೆ ಅನ್ಸುತ್ತೆ. ಸೊ ದಟ್ ಇಸ್ ದ ಬ್ಯೂಟಿ. ಹಠಯೋಗದ ಒಂದು ಸ್ಟೇಜ್ ಅದು. ತುಂಬಾ ಎತ್ತರಕ್ಕೆ ಹೋದವ್ರು ನಿಮ್ಮ ನಡುವೆ ಇರೋಲ್ಲ. ಹಠಯೋಗಿಗಳನ್ನ ನಾನು ನೋಡಿದ್ದೇನೆ. ನೀರಿನ ಮೇಲೆ ನಡೆದವರನ್ನ, ಬೆಂಕಿಯಲ್ಲಿ ಮಲಗಿದವರನ್ನ, ಕುಳಿತುಕೊಂಡವರನ್ನ, ವಿಚಿತ್ರ. ಇದೆಲ್ಲ ನಿಮ್ಗೆ ಗೊತ್ತಾಗಲ್ಲ ಬಿಡಿ. ಹಠಯೋಗಿಗಳು ನಮ್ಮ ಜೊತೆ ಇರೋಲ್ಲ. ವಾಯು ಸ್ತಂಭನ, ಆಹಾರ ದಿಗ್ಬಂಧನ, ತಿಂಗಳುಗಟ್ಲೆ ಅನ್ನ ತಿನ್ನೋಲ್ಲ, ಊಟ ತಿನ್ನೋಲ್ಲ, ನೀರು ತಗೊಳ್ಳಲ್ಲ, ಬರೀ ಗಾಳಿಯಲ್ಲೇ. ಕೆಲವರು ಗಾಳಿಯನ್ನು ಕೂಡ ಸ್ತಂಭೀಭೂತ ಮಾಡ್ಕೊಳ್ತಕ್ಕಂಥ ಹಠಯೋಗಿಗಳಿದ್ದಾರೆ. ಅವರೆಲ್ಲ ಅವತಾರ ಪುರುಷರುಗಳು. ಅವ್ರಿಗೆ ಅದೊಂದು ನಿಯಮ ಇದೆ, ಶಂಕರಾಚಾರ್ಯರೇ ಹೇಳ್ಬಿಟ್ಟಿದ್ದಾರೆ. ಅಂತಹ ಸಾಧಕರು ಸಾಧನೆಗಳನ್ನ ಜನಸಾಮಾನ್ಯರಿಗೆ ತೋರಿಸೋ ಆಗಿಲ್ಲ, ತೋರಿಸಬಾರದು, ಕಾಣಿಸಿಕೊಳ್ಳಬಾರದು. ನಿಮ್ಮ ನಡುವೆ ತುಂಬಾ ಸಿಂಪಲ್ ಆಗಿ ಇರ್ತಾರೆ ಕೆಲವರು, ನಿಮಗೆ ಗೊತ್ತಿಲ್ಲ ಅಷ್ಟೇ. ಕೆಲವರು ಹೇಳ್ಕೊತಾರೆ ನಾವು ಅವಧೂತರು, ಹಠಯೋಗಿಗಳು ಅಂತ. ಬುರುಡೆದಾಸರು ಫೇಮು ಗೀಮು ಅದು ಇದು ಮಾಡ್ಕೊಳ್ಳೋಕ್ಕಷ್ಟೇ. ಅವ್ರು ಕಳ್ರು, ಸ್ಟ್ರೈಟ್ ದರೋಡೆ ಕೊಟ್ರು ಅಂತಾನೆ ಹೇಳ್ತಾನೆ. ಸೊ ಕನ್ಯಾ ರಾಶಿ ಅಂತ ಒಂದು ಭಾವ. ಸ್ಪೋರ್ಟ್ಸ್ ಟೀಚರ್, ಬ್ಯೂಟಿಫುಲ್ ಡೇ. ತುಲಾ ರಾಶಿ. ಯಜ್ಞ, ಯಾಗ, ಪೂಜೆ, ಹೋಮ, ಹವನ, ವೇದಾಶ್ರಮ, ಉಪನಿಷತ್ತು, ವೇದಗಳು ಕಲಿಸೋದು, ಆಮೇಲೆ ಸ್ಪೋರ್ಟ್ಸ್ ಕಲಿಸೋದು, ಯೋಗ ಕಲಿಸೋದು, ಇಂತಹ ಒಂದು ವೃತ್ತಿ ಉದ್ಯೋಗ ಅತ್ಯದ್ಭುತ. ವೃಶ್ಚಿಕ ರಾಶಿ. ಅಲ್ಲೊಂದು ತಲ್ಲಣ, ರಾಹು ಪ್ರಭಾವ ಅಲ್ವಾ? ನಿಮಗೂ ರಾಹುಗೂ ಆಗೋದಿಲ್ಲ. ಉರಿತಿರೋ ಬೆಂಕಿಗೆ ಗ್ಯಾಸ್ ಇಟ್ಟಾಗೆ ಬ್ಲಾಸ್ಟ್ ಆಗ್ಬಿಡುತ್ತೆ. ಇವತ್ತು ಖಂಡಿತ ಮನೆ ವಿಚಾರವೋ, ಕುಟುಂಬ ವಿಚಾರವೋ ಏನೋ ಒಂದು ತಳಮಳ ಬರುತ್ತೆ. ಜಸ್ಟ್ ಬಿ ಕ್ವೈಟ್. ಅಲ್ಲಿ ಇರ್ಲೇಬೇಡಿ ಆ ನೆಗೆಟಿವ್ ಜಾಗದಲ್ಲಿ. ಖಂಡಿತ ಭಾಗ್ಯ ಅಷ್ಟಮಂ ಬೇರೆ. ರಾಹು ಸಾರದಲ್ಲಿರೋದ್ರಿಂದ ಖಂಡಿತ ಅದೊಂದು ತಲ್ಲಣ. ಮನೆಯವರ ವಿಚಾರ, ಕುಟುಂಬದಲ್ಲಿ ಕುಳಿತಿರೋದಲ್ವಾ, ಸುಖದಲ್ಲಿ ಸುಖ ಬೇಕು ಅಂದ್ಮೇಲೆ ಬರೀ ಹಿಡಿಸ್ಕೋಬೇಕು. ಪಂಚ್ ಹಿಡಿಸ್ಕೊಳ್ದೆ ಯಾರಾದ್ರೂ ಗೆದ್ದಿದಾರ ನೋಡಿ ನೋಡೋಣ. ಆ ತರದ ಒಂದು ಪ್ರಭಾವ, ಎಚ್ಚರಿಕೆ. ಇನ್ನು ಧನುಸು ರಾಶಿ. ವಿಶೇಷವಾಗಿ ಚಂದ್ರ ರಾಹು ಸಾರ. ರಾಹು 3ನೇ ಮನೆ. ಫ್ಯಾಂಟಾಸ್ಟಿಕ್. ನಾನೇ ಸರಿ ಮಾಡೋದು, ತಗೊಳ್ಳೋದು, ಒಳ್ಳೇದಕ್ಕೆ ಇವತ್ತು ಉಪಯೋಗಿಸ್ಕೊಳ್ಳಿ. ಗುರುಚಾಂಡಾಳ ಯೋಗವಿರುವುದರಿಂದ ಗುರು ಒಬ್ಬನೇ ಆ ರಾಹುವಿನ ದೋಷ ತೆಗಿಬಲ್ಲ. ಸೊ ಚಂದ್ರ ರಾಹು ಸಾರದಲ್ಲಿತ್ತು, ಗುರುವು ರಾಹುವನ್ನ ನೋಡ್ತಿರೋದ್ರಿಂದ ಇವತ್ತು ಅತ್ಯದ್ಭುತ. ರಾಜಕಾರಣ, ಲಾಯರು, ಪೊಲೀಸ್ ಅಧಿಕಾರಿ, ಗುಪ್ತಚರ ಇಲಾಖೆ, ನಾರ್ಕೋಟಿಕ್ಸ್ ಇಲಾಖೆ, ಬಂಪರ್ ಭರ್ಜರಿ ಬೇಟೆ. ನೋಡಿ ಮೊನ್ನೆ ಯಾರೋ ಈ ವಿದೇಶಿಯನ್ನ ಕರ್ಕೊಂಡು ಬಂದು ಅವರು ಡ್ರಗ್ಸು ಇನ್ನೊಂದು ಅಂದ್ರೆ ತಗೊಬಂದು ಅವ್ರಿಗೆ ಅಂತ ಹೇಳ್ಬಿಟ್ಟು ಹೋಮ್ ಜೈಲೇನೋ ಮಾಡಿಟ್ಟಿದ್ರೆ ಓಡೋಗ್ಬಿಟ್ಟಿದ್ದಾರೆ. ಇಂಥದರ ಒಂದು ಪ್ರಭಾವ, ಎಚ್ಚರಿಕೆ. ಇಂಥದೆಲ್ಲ ಆಗತಕ್ಕಂಥದ್ದಾಗುತ್ತೆ. ದೇಶದಲ್ಲಿ ಅಶಾಂತಿ ಉಂಟು ಮಾಡ್ಲಿಕ್ಕೆ ಕೆಲವು ಉನ್ಮತ್ತ ಪ್ರಚೋದನಾಕಾರಿ ವ್ಯಕ್ತಿಗಳ ಜಾಸ್ತಿ ಆಗ್ತಾರೆ. ಸರ್ಕಾರ ಈಗಲಿಂದಲೇ ಇಂಟರ್ನಲ್ ಸೆಕ್ಯೂರಿಟಿಯನ್ನ ತುಂಬಾ ಸ್ಟ್ರಾಂಗ್ ಮಾಡಬೇಕು. ನೆಗೆಟಿವಿಟಿಯನ್ನ ತುಂಬಾ ಬೇಗ ಹರಡತಕ್ಕಂಥದ್ದಾಗುತ್ತೆ. ಜೂನ್ 2ರ ಮೇಲೆ ರಾಹು ಗುರು ಷಷ್ಠಾಷ್ಟಕ ಬರ್ತಾರೆ. ಗುರುಗೆ 2ನೇ ಮನೇಲಿ ಕೇತು ತಿಂದಾಕ್ಬಿಡುತ್ತೆ. 100% ಕೇತು ಬುಧನ್ ಮನೆ ನೋಡ್ತಾನೆ ಉಲ್ಟಾ ಭಾವದಲ್ಲಿ. 100% ಆಗುತ್ತೆ. ಇದು ಎಚ್ಚರಿಕೆ, ತುಂಬಾ ಹುಷಾರಾಗಿರ್ಬೇಕು. ಆಂತರಿಕ ಗುಪ್ತಚರ ಇಲಾಖೆ, IB ಇದೆಲ್ಲ ಹೇಳ್ತೇವಲ್ವಾ, ನಮ್ಮ ಇಂಟರ್ನಲ್ ಒಂದು ಗುಪ್ತಚರ ಇಲಾಖೆ ಕೂಡ ತುಂಬಾ ಹುಷಾರಾಗಿರ್ಬೇಕು. ಕೋಮುವಾದಿಗಳು, ಬೇರೆ ಬೇರೆ ರೀತಿದು ಈ ಎಕನಾಮಿಕ್ ಕ್ರೈಸಿಸ್ ಈ ತರದೆಲ್ಲ ಸೂಚಿಸ್ತದೆ. ಎಚ್ಚರಿಕೆ. ಮಕರ ರಾಶಿ. ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಡೇ. ಕನ್ಸಲ್ಟಿಂಗ್, ಪ್ರಾಪರ್ಟಿ ಕನ್ಸಲ್ಟಿಂಗ್, ಫೈನಾನ್ಷಿಯಲ್ ಕನ್ಸಲ್ಟಿಂಗ್, ಮಧ್ಯವರ್ತಿ,
ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಒಂದು ದಿನ. ಇನ್ನು ವಿಶೇಷವಾಗಿ ರಾಹು ಸಾರದಲ್ಲೇ ರಾಹು ನಿಮ್ಮನಲ್ಲೇ ಇರೋದ್ರಿಂದ ಈ ಒಂದು ಕುಂಭರಾಶಿ ತುಂಬಾ ಒಳ್ಳೆ ಕೆಲಸ ಮಾಡೋರು ತುಂಬಾ ಒಳ್ಳೇದು ಆಗುತ್ತೆ, ತುಂಬಾ ಕೆಟ್ಟ ಕೆಲಸ ಮಾಡೋರು ತುಂಬಾ ಕೆಟ್ಟದ್ದು ಆಗುತ್ತೆ, ಎರಡೂ ಇದೆ. ಯಾರಲ್ಲಿಲ್ಲ? ರಾವಣನಿಗೆ ಮೀರಿದ ಬ್ರಹ್ಮಜ್ಞಾನಿ ಇಲ್ಲ, ರಾವಣನಿಗೆ ಮೀರಿದ ಅಸುರನಿಲ್ಲ. ಹೌದಲ್ವಾ? ಎರಡು ಗುಣ ಇದೆ ನೋಡಿ. ಅವ್ನು ಸುಂದರವಾದ ಹೆಣ್ಣು ಕಂಡ್ರೆ ಅದ್ರ ಜೊತೆ ಭೋಗಿಸ್ಬಿಡ್ಬೇಕು. ಅನ್ಕಂಟ್ರೋಲಬಲ್ ಇಲ್ಯೂಷನ್ ಡಿಸೈರ್. ಅವ್ನು ನಿಜವಾಗ್ಲೂ ಏನ್ ಗೊತ್ತಾ, ಒಂದು ತುಂಬಾ ಅತ್ಯದ್ಭುತವಾದಂತ ಒಂದು ಉದ್ದೇಶ ಇಟ್ಕೊಂಡಿದ್ದ. ಅದೇನಂದ್ರೆ ಅಮ್ಮ ಅಪ್ಪನಿಗೆ ಸ್ವರ್ಗಕ್ಕೆ ಏಣಿ ಹಾಕ್ಬೇಕು ಅಂತ. ಯಾರೂ ಯೋಚಿಸಿದ್ದ ಆ ಮಹಾರಾವಣ ನನ್ನ ಅಮ್ಮ ತಂದೆಯನ್ನ ಕರ್ಕೊಂಡೋಗಿ ಸ್ವರ್ಗದಲ್ಲಿ ಇಟ್ಬಿಟ್ಟು ನಿತ್ಯ ಹೋಗಿ ನೋಡ್ಕೊಂಡು ಬರ್ಬೇಕು. ಪುಷ್ಪಕ ವಿಮಾನ ಇತ್ತು, ಅದು ಬೇರೆ. ಅದೊಂಥರ ನಾವ್ ಹೇಗೆ ಬಾಲಾಜಿಗೆ ಡೈರೆಕ್ಟ್ ದರ್ಶನಕ್ಕೂ ಮೆಟ್ಲತ್ಕೊಂಡು ಹೋಗಿ ನೋಡೋದಕ್ಕೂ ಹೆಂಗಿರುತ್ತೋ ಪಾದ ಸೇವೆ ಇದೆಲ್ಲ ಹೇಳ್ತೀವಲ್ವಾ, ಆ ತರ ಅಮ್ಮ ಅಪ್ಪನ್ ಕಟ್ಬೇಕು. ಅವ್ರಿಗೆ ಕಷ್ಟ ಆಗ್ಬಾರ್ದು. ಅವರು ನನ್ನನ್ನ ನೋಡ್ಬೇಕು ಅಂದ್ರೆ ಸ್ವರ್ಗದಿಂದ ಇಳಿದು ಬಂದು ನನ್ನ ನೋಡ್ಬೇಕು, ನನ್ನ ಸಾಮ್ರಾಜ್ಯವನ್ನ, ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಮರಿ ಮೊಮ್ಮಕ್ಕಳನ್ನ ಅಂತೆಲ್ಲ ಅಂದ್ಕೊಂಡು ಅವನ್ ಏನ್ ಮಾಡ್ಬಿಟ್ಟ ಗೊತ್ತಾ, ನಾನು ಬಲಾಟ್ಯ ಆಡೋಣ ಏನಾಗ್ಬಿಡುತ್ತೆ, ನಾನು ಅನಂತ ಅಂತ ಅಂದುಕೊಂಡು ಬಿಟ್ಟ. ಮಾಡೋ ಶುಭ ಕಾರ್ಯನ ಬಿಟ್ಟು, ಇಷ್ಟು ವಿಶೇಷ ಕಾರ್ಯನ ಬಿಟ್ಬಿಟ್ಟು ಮೈ ಮರೆತು ಬಿಟ್ಟ ತನಗೆ ಸಿಕ್ಕ ಆ ಹೆಸರು, ದುಡ್ಡು, ಪದವಿ ಅನ್ನತಕ್ಕಂಥದ್ದು. ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಕುಂಭ ಆ ಥರ ಮೈ ಮರೆಸುತ್ತೆ. ಹುಷಾರಾಗಿರಿ. ಆ ಕಾರ್ಯ ಯಾವ್ದು ಒಳ್ಳೇದಿದೆಯೋ ಫಸ್ಟ್ ಮಾಡ್ಬೇಡಿ, ಯಾವ್ದು ಕೆಟ್ಟದಿದೆಯೋ ಅದು ತಳ್ಳಾಕಿ ನಾಳೆ ಮಾಡ್ಕೊಳ್ಳೋಣ. ಏನೋ ಕದಿಯೋದು, ಬಾಚೋದು, ದೋಚೋದು, ಉಗ್ರತ್ವ, ಉಗ್ರವಾದತ್ವ, 100% ಹೇಳ್ತಾನೆ ಉಗ್ರವಾದತ್ವ ಉಲ್ಪಣಿಸ್ತಕ್ಕಂಥದ್ದಿದೆ. ಗಾಡಿಗಳು ಬ್ಲಾಸ್ಟು, ಟ್ರೈನುಗಳಲ್ಲಿ ಬೆಂಕಿ, ವಿಮಾನಗಳಿಗೆ ಬೆಂಕಿ. ಸೂಕ್ಷ್ಮ ಗಮನಿಸ್ಕೊಂಡು ಆಗ್ತಿರೋದು. 2 ಜೆಟ್ಟುಗಳು ಹೊಡ್ಕೊಂಡಿದೆ, ಏನೇನೋ ನಡೀತಿದೆ. ನೀವುಗಳು ಗಮನಿಸ್ತಿಲ್ಲ. ಒಬ್ಬ ಬಹುದೊಡ್ಡ ಟೆರರಿಸ್ಟ್ ಅನ್ನ ಗರ್ಮೆ ಗುಸ್ಕೆ ಮಾರೆ ಇದೆಲ್ಲ ನಡೀತಿದೆ. ಇಂಟರ್ನಲ್, ಎಕ್ಸ್ಟರ್ನಲ್. ಸೊ ಕುಂಭ ಡಾಕ್ಟರ್ ಆಗಿದ್ದೀರಾ, ಸರ್ಜನ್ ಆಗಿದ್ದೀರಾ, ಸಾಂಪ್ರದಾಯಿಕ ಯೋಗಪಟು ಆಗಿದ್ದೀರಾ, ವೇದ ವಿದ್ಯೆ ಹಾಗೆ ಕ್ರಿಮಿನಲ್ ಆಗಿದ್ದೀರಾ. ಇಬ್ಬರಿಗೂ ಒಳ್ಳೆಯವ್ರೆ. ಬಟ್ ಕ್ರಿಮಿನಲ್ಗೂ ಒಂದು ಅಂತ್ಯ ಇದೆ, ನೆನ್ಪಿಟ್ಕೊಳ್ಳಿ. ಸಿಕ್ಕಾಕೊಳ್ಳೋವರೆಗೂ ಎಲ್ಲರೂ ನಾನೇ ವಾಲಿ ಅಂತ, ರಾಮನಂತ ಒಂದು ಸಿಕ್ಕಾಕೊಂಡಿದ್ದ ತಕ್ಷಣ ಏನಾಯ್ತು ಹೇಳಿ? ಇಷ್ಟೇ. ಸುದರ್ಶನ ಚಕ್ರ ನಾನು ಯಾರು ಗೊತ್ತಾ ಅಂದ. ಸುದರ್ಶನ ಚಕ್ರ ತರದು ಬಿಸಾಕ್ಬಿಟ್ರು ಪರಶುರಾಮರು. ಕಾರ್ತಿವೀರ್ಯಾರ್ಜುನ ಇನ್ಯಾರು ಅನ್ಕೊಂಡಿದ್ದೀರಿ? ಸುದರ್ಶನ ಚಕ್ರವೇ. ನಾನು ಯಾರು ಅಂತ ವಿಷ್ಣುವಿಗೆ ಅಹಂಕಾರದಿಂದ ಆಡಿದಂತ ಮಾತಿಗೆ ಹುಟ್ಟಿ ಬಂದಂತ ಸುದರ್ಶನ ಚಕ್ರ. ಸಾಮಾನ್ಯ ಏಕಶ್ಚಿತ್ ಬ್ರಾಹ್ಮಣ ತರದಾಕ್ಬಿಟ್ಟ. 1000 ಕೈಗಳ ಅಸುರ ನನ್ನಿಂದಲೇ ಅಂತ. ಬಿಡೋದಿಲ್ಲ ಮಕ್ಕಳೇ. ಪ್ರಕೃತಿ ನಮಗೊಂದು ಬಲ ವರ ಕೊಟ್ಟಿರೋದು ಟು ಪ್ರೊಟೆಕ್ಟ್, ಟು ಗೈಡ್, ಟು ಹೆಲ್ಪ್. ಆಗ್ಲಿಲ್ವಾ ಎದ್ದೋಗ್ಬಿಡಿ, ಇನ್ನೊಬ್ರ ತೊಂದರೆ ಮಾತ್ರ ಕೊಡಬೇಡಿ. ಭಗವಂತ ಎದ್ದು ಬರೋ ರೀತಿ ರೂಪ ಬೇರೆಗಳೇ ಇರುತ್ತೆ. ಎಚ್ಚರಿಕೆ. ಮೀನರಾಶಿ ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ದೈವ ಕ್ಷೇತ್ರ, ತೀರ್ಥ ಸ್ನಾನ. ಬ್ಯೂಟಿಫುಲ್. ಇವತ್ತೊಂದು ಪ್ರಸಾದ ಬರುತ್ತೆ, ಗುರುಗಳು ಬರ್ತಾರೆ, ಗುರುಗಳು ಭೇಟಿ, ದೈವದ ಭೇಟಿ, ದೇವಕ್ಷೇತ್ರ ಭೇಟಿ, ಇದೆಲ್ಲ ನಡೆಯುತ್ತೆ. ಫ್ಯಾಂಟಾಸ್ಟಿಕ್. ಲೀಗಲ್ ಮೆಸ್ಗಳೇನಾದ್ರೂ ಇತ್ತು ಅಂದ್ರೆ ಸಾರ್ಟ್ ಔಟ್ ಮಾಡ್ಕೊಳ್ತಕ್ಕಂಥದಕ್ಕೆ ಒಂದು ಅದ್ಭುತವಾದಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.